ಹರಿ ಓಂ ನಮಸ್ತೆ ಬಂಧುಗಳೇ. ಸಹನಾಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಕಾಲದಲ್ಲಿ 2025ರಲ್ಲಿ ಫ್ಯಾಷನಿನ ಪ್ರೊಫೆಷನ್ ಆಗಿ ತೆಕ್ಕೊಂಬವು ಸುಮಾರು ಜನ ಇರ್ತವು. ಹಾಗೆ ಇದಕ್ಕೆ ಬ್ಲೆಸ್ಸಿಂಗ್ಸ್ ಹೇಳಿ ಹೇಳಕ್ಕು ಎಂತಕ್ಕೆ ಹೇಳಿದ್ರೆ ಇಂದಿನ ಪೇರೆಂಟ್ಸ್ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದವು. ಆದರೆ ಇವು ಇವರ ಪ್ಯಾಷನಿನ ಪ್ರೊಫೆಷನ್ ಆಗಿ ತೆಕ್ಕೊಂಬಾಗ ಇವರ ಪ್ಯಾರೆಂಟ್ಸಿನ ಸಪೋರ್ಟ್ ಇದ್ದಿದ್ದ, ಮತ್ತೆ ಇವರ ಫ್ಯಾಷನ್ ಪ್ರೊಫೆಷನ್ ಆಗಿ ತೆಕ್ಕೊಂಬಲೆ ಯಾವ ರೀತಿಯ ಆ ಹಾದಿಲಿ ಹೋಯಕಾಯ್ದು, ಇವಕ್ಕೆ ಯಾವ ರೀತಿಯ ಒಂದು ಕಷ್ಟ ಎದುರ್ಸಕಾಯ್ದು ಅಥವಾ ಸುಲಭ ಇತ್ತಿದ್ದ ಮಾರ್ಗ ಹೇಳುವ ಪ್ರಶ್ನೆಗೆ ಸುಮಾರಷ್ಟು ಪ್ರಶ್ನೆಗೆ ಉತ್ತರ ಕಂಡುಕೊಂಬಲೆ ಇಂದು ಇವರ ಮಾತಾಡಿಸುವ ಆಲೋಚನೆ ಉದ್ದೇಶ ಎನ್ನದು ಆರು ಹೇಳಿಕೆ ನೃತ್ಯೋಪಾಸನ ಹೇಳುವ ಒಂದು ಸಂಸ್ಥೆಯ ಕಟ್ಟಿಯುಂಡು, ನೃತ್ಯ ಅಕಾಡೆಮಿಯ ಕಟ್ಟಿಯುಂಡು. ಇಂದು ಸಾವಿರಂದ ಮೇಲೆ ಮಕ್ಕೋಗೆ ನೃತ್ಯವ ಹೇಳಿಕೊಟ್ಟುಂಡು. ಹಾಗೆ ಇನ್ನು ಆತಪ್ಪ ನೃತ್ಯ ಕಲ್ತಾತಪ್ಪ ಇನ್ನು ನೆಕ್ಸ್ಟ್ ಎಂತರ ಹೇಳುವ ಓಕೆ ಅದಕ್ಕೂ ಒಂದು ದಾರಿ ಮಾಡಿ ಕೊಟ್ಟುಂಡಿಪ್ಪ ಅಂತವು ವಿದುಷಿ ಶಾಲಿನಿ ಆತ್ಮಭೂಷಣ್. ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ, ಹೇಗಿದ್ರಿ? ನಮಸ್ತೆ. ಮಾತಾಡ್ಸೋದ ಮೊದಲು ಮನೆ ಎಲ್ಲಿ ಅಕ್ಕ ನಿಂಗಳದ್ದು? ಇಂಗಳದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಹತ್ರ ನೆಲ್ಲಿಕಟ್ಟೆ ಹೇಳಿ ಅಲ್ಲಿ ಹೆಂಗಿದೆ ಇಪ್ಪದು. ಅಪ್ಪನ ಮನೆ ಪುತ್ತೂರೇ, ಪುತ್ತೂರು ಉಗ್ರಪಾಡಿ. SR ಪಾಡಿ ಹೇಳಿ ಎನ್ನ ಅಪ್ಪ ಅವು ಕನ್ನಡ ಲೆಕ್ಚರರ್ ಆಗಿದ್ದವು. ಇನ್ನು ನಿಂಗ ಕಲ್ತದೆಲ್ಲ ಅಂಬಾಗ ಎಲ್ಲಿ ಹೇಳಿ, ಮತ್ತೆ ಕಲ್ತದ್ದು ಎಂತರ? ನಾನು ಹೇಳ್ರೆ ಪ್ರೈಮರಿ ಎನ್ನ ಎಜುಕೇಶನ್ ಇಲ್ಲಿ ಸಂಪ್ಯ ಶಾಲೆಯಲ್ಲಿ ಆರ್ಯಾಪು ಪ್ರೈಮರಿ ಸ್ಕೂಲ್ ಇಲ್ಲಿ ಮಾಡಿದ್ದು. ನಂತರ ಹೈಸ್ಕೂಲ್ ಇಲ್ಲಿ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಮಾಡಿದ್ದು. PUC ಸಂತ ಫಿಲೋಮಿನಾ ಕಾಲೇಜ್ ಪದವಿ ಪೂರ್ವ ಕಾಲೇಜ್. ಮತ್ತೆ ನಾನು ಅಲ್ಲಿ ಸೈನ್ಸ್ ತಕೊಂಡಿದ್ದೆ. ಮತ್ತೆ ನನಗೆ ಸೈನ್ಸ್ ಚೂರು ಕಷ್ಟ ಹಳಿ ಅನ್ಸಿತ್ತು, ಹಂಗೆ ಅದ್ರ ಚೇಂಜ್ ಮಾಡಿಕೊಂಡು ಡಿಗ್ರಿಗೆ ಅಪ್ಪಾಗ ನಾನು ಉಜಿರೆ SDM ಕಾಲೇಜ್ ಇಲ್ಲಿ ಜರ್ನಲಿಸಂ, ಸೈಕಾಲಜಿ ಮತ್ತೆ ಕನ್ನಡ ಅದರ ನಾನು ಕಲ್ತದ್ದು. ಆದ ಮೇಲೆ ಇದು ಜರ್ನಲಿಸಂ MCJ ಮಾಸ್ಟರ್ ಇನ್ ಜರ್ನಲಿಸಂ ಅದರ ಮೈಸೂರು ಯೂನಿವರ್ಸಿಟಿಯಿಂದ, ಮತ್ತೆ ಕನ್ನಡ MA ಓಪನ್ ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿ, ಹಾಗೂ ಡಾನ್ಸ್ ಇಲ್ಲಿ MA MFA ಮಾಸ್ಟರ್ ಇನ್ ಫೈನ್ ಆರ್ಟ್ಸ್ ಅದು ಚಿದಂಬರಂ ಯೂನಿವರ್ಸಿಟಿಯಿಂದ ನಾನು ಅಲ್ಲಿ ಕಲ್ತದ್ದು. ಇದಿಷ್ಟು ಆಗಿ ಖಂಡಿತ ಜರ್ನಲಿಸಂ ಹೇಳ್ರೆ ಆ ಕಾಲದಲ್ಲಿ ಸುಮಾರಷ್ಟು ಜನ ರೈಟರ್ಗೆ ಇದ್ದಿದ್ದವು. ಆ ಕಾಲ ಹೇಳ್ರೆ ಸುಮಾರು ವರ್ಷದ ಹಿಂದೆ ಹೇಳ್ತಾ ಇಪ್ಪದಲ್ಲ, ಖಂಡಿತ ಈಗ ಒಂದು 10 ವರ್ಷದ ಹಿಂದೆ ಆದರೂ ನ್ಯೂಸ್ ಪೇಪರ್ 20 ವರ್ಷದ ಹಿಂದೆ ಆದರೂ ನ್ಯೂಸ್ ಪೇಪರ್ಗೆ ಖಂಡಿತ ಒಂದು ಒಳ್ಳೆ ಈಗಂತ ಜಾಸ್ತಿ ಓದುವವರ ಸಂಖ್ಯೆ ಇತ್ತು ಹೇಳುದು. ಹಿಂಗಿಪ್ಪದ ಜರ್ನಲಿಸಂ ಫೀಲ್ಡ್ ಇಂದಾಗಿ ನಿಂಗ ಅದೇ ಫೀಲ್ಡಿನ ಜಾಬಿನ ಆಯ್ಕೆ ಮಾಡಿದ್ದೀರಾ? ನಿಂಗ ಹೋಯ್ದಿರಾ ಕೆಲ್ಸಕ್ಕೆ ಆ ವಿಚಾರಲ್ಲಿ ಹೇಗೆ? ಹೇಳ್ರೆ ನಾನು PUC ಇಪ್ಪಾಗ ಒಂದು ಎನ್ನ ಯೋಚನೆಯ ಇದುವೇ ಬೇರೆ ಇತ್ತು. ಸೈನ್ಸ್ ತಕೊಂಡ ಕಾರಣ ನನಗೆ BMS ಡಾಕ್ಟರ್ ಆಯ್ಕೊಳ್ಳಿತ್ತು. ಆದ್ರೆ ಅನಿವಾರ್ಯ ಕಾರಣ ಎನ್ನ ಥಿಂಕಿಂಗ್ ಇದು ಚೇಂಜ್ ಆಯ್ತು. PUC ಆಗಿ ಅಪ್ಪಾಗ ನನಗೆ ಹೇಳ್ರೆ ಸೈನ್ಸ್ ಸಬ್ಜೆಕ್ಟ್ ಹೇಳಿದ್ರೆ ನನಗೆ ಚೂರು ಕಷ್ಟ ಆಗಿ ಬಂತು. ಮತ್ತೆ ಹೆಚ್ಚು ಡಾನ್ಸಿನ ಕಡೆ ಒಲವಿದ್ದ ಕಾರಣ ಅದರ ಬಿಟ್ಟು ನಾನು ಜರ್ನಲಿಸಂಗೆ ಬಂದದ್ದು. ಜರ್ನಲಿಸಂ ಅಲ್ಲಿ ಡಿಗ್ರಿಗೆ ಹೋಗಿ ಅಪ್ಪಾಗ ನನಗೆ ನಾನು ಜರ್ನಲಿಸ್ಟ್ ಆಯಕ್ಕೂ ಹೇಳುವ ಆಸೆ ಇತ್ತು. ಹಂಗೆ ಅದರನ್ನು ಕಂಟಿನ್ಯೂ ಮಾಡಿದೆನು. ಕಂಟಿನ್ಯೂ ಮಾಡಿ ಚೂರು ಸಮಯ ಇಲ್ಲಿ ಸುದ್ದಿ ಬಿಡುಗಡೆ ಪುತ್ತೂರಲ್ಲಿ ವರ್ಕ್ ಮಾಡಿದ್ದೆ. ಹಂಗೆ ಮಂಗಳೂರಲ್ಲಿ ಒಂದು ಚೂರು ಸಮಯ ಕೆಲವು ಪೇಪರ್ಗಳಲ್ಲಿ ವರ್ಕ್ ಮಾಡಿದೆ. ಮತ್ತೆ ಅಷ್ಟಪ್ಪಾಗ ನನಗೆ ಮದುವೆ ಆಯ್ತು. ಅಂಬಾಗ ಎನ್ನ ಯಜಮಾನರು ಹೇಳಿದವು, ಎಂತಕ್ಕೆ ನಿನಗೆ ಇದೇ ಪ್ಯಾಷನ್ ಇಪ್ಪಾಗ ನೀನ್ ಎಂತಕ್ಕೆ ಈ ಜರ್ನಲಿಸಂ ಫೀಲ್ಡ್ ಇಲ್ಲಿ ಮುಂದುವರಿಯೋದು, ನಿನಗದು ಆ ದಾರಿ ಒಳ್ಳೇದೋಳಿ ಹೇಳಿ ಅವು ಸಪೋರ್ಟ್ ಮಾಡಿದವು. ಹಾಗೆ ನಾನು ಇದಲ್ಲಿ ಹೇಳ್ರೆ ಅದರ ಬಿಟ್ಟು ಹೇಳ್ರೆ ಯಾವಾಗ್ಲೂ ನಾವು 2 ದೋಣಿಲಿ ಕಾಲು ಮಡಗಿರೆ ಮತ್ತೆ ಆಗುತ್ತಿಲ್ಲ, ಅದರ ಕಂಟಿನ್ಯೂ ಮಾಡ್ಲಿಕ್ಕೆ ಕಷ್ಟ. ಹಾಗೆ ನಾನು ಬೇಡ ಹೇಳಿ ಡಿಸೈಡ್ ಮಾಡಿ ಮತ್ತೆ ಈ ಡಾನ್ಸ್ ಪ್ರೊಫೆಷನ್ ಆಯ್ದುಕೊಂಡದ್ದು. ಹಂಗೆ ಖಂಡಿತ ಇದು ಪ್ಯಾಷನ್ ಏನೋ ಪ್ರೊಫೆಷನ್ ಅಪ್ಪಲ್ಲ, ಖಂಡಿತ ಮನೆಯವರ ಸಪೋರ್ಟ್ ಬೇಕೇ ಬೇಕು. ಆದರೆ ಪ್ರತಿಯೊಬ್ಬರು ತಿಳಿದ ವಿಷಯ ಅಂತಾರ ಹೇಳಿದ್ರೆ ಡ್ಯಾನ್ಸ್ ಇಂದಿಂದ ನಾಳೆಗೆ ಹೇಳಿ ಇದು ಮಾಡ್ಲಿಡ್ತಿದೆ. ಪ್ರಾಕ್ಟೀಸ್ ವಿತ್ ಪ್ರಾಕ್ಟೀಸ್ ಅಂತಾರ ಹೇಳಿದ್ರೆ ಈ ಕಲ್ಸಕ್ಕೂ ಹೇಳಿ ಬಪ್ಪಾಗ ಜೂನಿಯರ್ ಸೀನಿಯರ್ ವಿದ್ವತ್ ಹೇಳಿ ಆಯ್ಕೊಡಿ. ನಿಂಗಳ ಡ್ಯಾನ್ಸಿನ ಜರ್ನಿ ಅಥವಾ ನಿಂಗೊಂದು ಡ್ಯಾನ್ಸ್ ಕಲಿವಲೆ ಶುರು ಮಾಡಿದ್ದು ಯಾವಾಗ, ಯಾವ ಏಜಿಗೆ? ನಾನು
3ನೇ ಕ್ಲಾಸಲ್ಲಿ ಇಪ್ಪಾಗ ನಾನು ಡಾನ್ಸಿಂಗ್ಗೆ ಸೇರಿದ್ದು. ಆಕ್ಚುಲ್ ಹ್ಮ್ ಆಗಿ ನನ್ನ ಅಪ್ಪಂಗೆ ಅದು ಇಂಟ್ರೆಸ್ಟ್ ಇತ್ತಿಲ್ಲ ಫಸ್ಟಿಗೆ ಸೇರುವಾಗ. ಹ, ಒಬ್ಬರು ಟೀಚರ್, ಪ್ರೈಮರಿ ಟೀಚರ್ ಇತ್ತಿದ್ದವು, ಪ್ರೇಮ ಟೀಚರ್ ಹೇಳಿ. ಅವು ಈ ಹ್ಮ್ ಸ್ಕೌಟ್ ಗೈಡ್ಸಿನ ಇದಲ್ಲಿ ಬುಲ್ಬುಲ್ ಹೇಳಿ ಇತ್ತು ಅಮ್ಮಾಗ. ಅದಲ್ಲಿ ಹ್ಮ್ ಎನ್ನ ಆಕ್ಟಿವ್ ಆಗಿ ತೊಡಗಿಸಿಕೊಂಡಿದ್ದವು. ಹಂಗೆ ಅದಲ್ಲಿ ಎಂತದೋ ಅವಕ್ಕೆ ಆನ್ ಮಾಡುದು ಖುಷಿ ಕಂಡತು ಡಾನ್ಸ್. ಅಷ್ಟಪ್ಪಾಗ ಅವು ನನ್ನ ಹ್ಮ್ ಅಪ್ಪನ ಹತ್ರ ಹೇಳಿದವು, ಇವ ನಿಗಳ ಮಗಳ ಡಾನ್ಸಿಂಗ್ಗೆ ಸೇರಿಸಿ, ಅದಕ್ಕೆ ತುಂಬಾ ಹೇಳ್ರೆ ಅದಕ್ಕೊಂದು ಕರೆಕ್ಟ್ ಆದ ಮಾರ್ಗ ಸಿಕ್ಕಿರೋದು, ಒಳ್ಳೆ ಫೀಲ್ಡಿಂಗ್ ಹೋಗ್ಕೊಳ್ಳಿ ಹೇಳಿ ಅವು ಅಪ್ಪನ ಹತ್ರ ಹೇಳಿದ್ದು. ನಂಗೆ ಹ್ಮ್ ಮನೇಲಿ ಬಂದು ಅಪ್ಪನ ಹತ್ರ ಹೇಳುವಾಗ ಅಪ್ಪ ಬೇಡ ಅದು ನಮಗೆಲ್ಲ ಆಗ ಹೇಳ್ರೆ ಡಾನ್ಸ್ ಹೇಳ್ರೆ ಆ ಆ, ಹ್ಮ್ ಖರ್ಚು ಹೇಳುವಂತ ಒಂದು ಭಾವನೆ ಆಗಿನ ಕಾಲಲ್ಲಿ ಇತ್ತು. ಚೂರು ಹಿಂದೆ ಅಲ್ದ ಹೇಳ್ರೆ ಒಂದು ಹ್ಮ್ 27 ಹೇಳ್ರೆ 30 ವರ್ಷದ ಹಿಂದೆ, 30 ಹ, ವರ್ಷದ ಹಿಂದೆ ಅಮ್ಮಗೆ ಆ ರೀತಿಯ ಕಲ್ಪನೆ ಇತ್ತು. ಹಂಗೆ ಅಪ್ಪ ಬೇಡಾಳೆ ಹ್ಮ್ ಹೇಳಿದವು. ಬಟ್ ನನಗೊಂದು ಟೀಚರ್ ಹೇಳಿದ್ದಲ್ಲ, ಯಾವಾಗ್ಲೂ ಮಕ್ಕೋಗೆ ನಮಗೆ ನಮಗೆ ಆಗಲಿ ಅದೇ ಯಾರೇ ಮಕ್ಕೋಗೆ ಟೀಚರ್ ಹೇಳ್ರೆ ಅದು ಶಂಕಂದ ಬಿದ್ದರೆ ತೀರ್ಥ ಅಲ್ಲ. ಹಂಗೆ ಟೀಚರ್ ಹೇಳಿದ್ದೊಳಪ್ಪಾಗ ನನಗೆ ತುಂಬಾ ಅದಲ್ಲಿ ಇಂಟ್ರೆಸ್ಟ್ ಬಂತು ಹೇಳ್ರೆ ಕಲಿಯಕ್ಕೂ ಹೇಳುವ. ಹಂಗೆ ಹಠ ಮಾಡಿ ಹ್ಮ್ ಅಪ್ಪನ ಹತ್ರ ನನಗೆ ಸೇರ್ಸಲೇಬೇಕು, ಇಲ್ಲದ್ರೆ ಊಟ ತಿಂಡಿ ಯಾವ್ದು ಇಲ್ಲ ಹೇಳಿ ಹೇಳಿ ಹಠ ಮಾಡಿ ಸೇರಿದ್ದಾನು ಡಾನ್ಸ್ ಕ್ಲಾಸಿಗೆ. ಮತ್ತೆ ಹ, ಹೇಳ್ರೆ ಅಷ್ಟು ಇದ್ ಮಾಡಿದ ಮೇಲೆ ಅಪ್ಪ ಮತ್ತೆ ಸೇರ್ಸಿದವು. ಆದ್ರೆ ಮತ್ತೆ ತುಂಬಾ ಸಪೋರ್ಟ್ ಮಾಡಿದ್ದವು. ಫಸ್ಟಿಗೆ ಸೇರ್ಸುವಾಗ ಮಾತ್ರ ಬೇಡ ಹೇಳಿ ಹೇಳ್ರೆ ನಮಗೆ ಕಷ್ಟಕ್ಕೂ ಹೇಳುವ ಉದ್ದೇಶಲ್ಲೇ ಅಪ್ಪ ಹೇಳಿದ್ದು. ಹಂಗೆ ಮತ್ತೆ ಅದು ಹ್ಮ್. ಕಂಟಿನ್ಯೂ ಆಯ್ತು. ಇನ್ನೀಗ ಅದೇ ನಿಂಗ ಜರ್ನಲಿಸಂ ನ ಬಿಟ್ಟು ಇತ್ಲಾಗೆ ನಿಂಗಳ ಪ್ಯಾಷನ್ ನ ಪ್ರೊಫೆಷನ್ ಆಗಿ ತೆಕ್ಕೊಂಬ ಹಂತಲ್ಲಿ ಆ ಹ್ಮ್ ಯಾವ ರೀತಿ ಆ ಜರ್ನಿ ಇತ್ತಿದ್ದು ಹೇಗೆ ಈಗ ಒಂದು ನೆಕ್ಸ್ಟ್ ಟೈಮ್ ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಆ, ಕೆಲವರು ಎಂತ ಮಾಡ್ತಾರೆ ಅಂದ್ರೆ ಈಗ ಮನೇಲಿ ಒಬ್ರ ಕರ್ಸಿ ಕಲಿಸುದು ಅಥವಾ ಇಬ್ರ ಕಲ್ಸಿ ಹಿಂಗೆ ಕಲ್ಸಿ ಹ್ಮ್ ಕಲ್ಸಿ ಹಂಗೆ ಮತ್ತೆ ಹೋತು ಆ ಒಂದು ಎಂತರ ಹೇಳುದು ಕ್ಲಾಸ್ ಅಪ್ಪ ಹೇಳುದು. ಅಪ್ಪ ನಿಂಗಳ ಜರ್ನಿ ಹೇಗಿಟ್ಟಿದ್ದು? ಇಲ್ಲ, ಆನ್ ಈ ಜರ್ನಲಿಸಂ ಫೀಲ್ಡಿಂಗ್ ಬಪ್ಪಗಳೇ ಡಾನ್ಸ್ ಮಾಡಿಕೊಂಡಿದ್ದೆ ಹೇಳ್ರೆ ಮದ್ವೆಗೆ ಮೊದಲೇ ನಾನು ಹ್ಮ್ ಶುರು ಮಾಡಿದ್ದೆ. 2004ರಲ್ಲಿ ಶುರುವಾದ್ದು ಕ್ಲಾಸ್. ಹ್ಮ್ ಅವಾಗ ಹ್ಮ್ ಏನದು ಇನ್ನು ಡಿಗ್ರಿಗೆ ಜಾಯ್ನ್ ಆಗಿಲ್ಲ ನಾನು, PUC ಅಪ್ಪಗಳೇ ಅನ್ನೋದು ವಿದ್ವತ್ ಆಗಿತ್ತು. ಹಾಗೆ ಹ್ಮ್ ಅಷ್ಟಪ್ಪಗೆ ನನ್ನ ಟೀಚರ ಅಮ್ಮ ಅವು ಹೇಳಿದವು. ಫಸ್ಟ್ ನಾನು ಕಲ್ತದ್ದು ಹ್ಮ್ ವಿದುಷಿ ಸುಮಾರಾಮ್ ಪ್ರಸಾದ್ ಹೇಳಿ. ಅವರ ಅಮ್ಮ ಹ್ಮ್ ಹೇಳಿದವು, ನೀನ್ ಎಂತಕ್ಕೆ ಕ್ಲಾಸ್ ಮಾಡ್ಲಾಗ ಹೇಳ್ರೆ ಮರೆತು ಹೋತಿಲ್ಲದ್ರೆ ಹ್ಮ್ ಅದಕ್ಕೊಂದು ಹೇಳ್ರೆ ನೀನ್ದೇ ಕಲಿಸುತ್ತಾ ಇದ್ದರೆ ನೀನ್ ಅದರ ಪುನಃ ರೀಕಾಲ್ ಮಾಡುವಂಗ ಅವತೋಳೆ. ಅವು ತುಂಬಾ ಸಪೋರ್ಟ್ ಮಾಡಿದ ಕಾರಣ ನಾನು ಕ್ಲಾಸ್ ಶುರು ಮಾಡುವಂಗ ಅದ್ದು. ಹಂಗೆ ನಾನು ಅಲ್ಲಿ ಹ್ಮ್ ಎಂಗಳ ಮನೆ ಎದುರು ಒಂದು ಕಟ್ಟಡ ಇತ್ತು, ಅಲ್ಲಿ ಒಂದು ಸ್ಟೂಡೆಂಟ್ ಇಂದ ಶುರುವಾದ್ದು. ಒಂದು ಸ್ಟೂಡೆಂಟ್ ಇಂದ ಶುರುವಾದ ಕ್ಲಾಸ್ ಅದು ಹೆಂಗಿತ್ತೋಳೆ ಹೇಳ್ರೆ ಆ ಜರ್ನಿ ನಿಜಕ್ಕೂ ನೆನಪು ಮಾಡ್ರೆ ಈಗ ಆಶ್ಚರ್ಯ ಆಯ್ತು. ಎಂತ ಹೇಳ್ರೆ ₹100 ಬಾಡಿಗೆ ಆ ಕಟ್ಟಡಕ್ಕೆ. ಎನ್ನದು ಫೀಸ್ ಇದ್ದದ್ದು ಹ, ₹60. ₹40 ಪುನಃ ಅಪ್ಪನ ಹತ್ರ ಕೇಳಿ ಅದಕ್ಕೆ ಬಾಡಿಗೆ ಕೊಟ್ಟು ಕ್ಲಾಸ್ ಮಾಡಿಕೊಂಡಿದ್ದದ್ದು. ಹ, ಹಂಗಿಪ್ಪ ಕಾಲ ಸಾಧಾರಣ ಒಂದು 6 ತಿಂಗಳನ್ನ ಹತ್ರ ಅದೇ ಒಂದೇ ಸ್ಟೂಡೆಂಟಿಗೆ ಪಾಠ ಮಾಡ್ತಾ ಇರ್ತಿದ್ದೆ. ಮತ್ತೆ ಅದು ಆಗಿನ ಕಾಲಲ್ಲಿ ಹಿಂಗೆ ಪ್ರಚಾರ ನಮ್ಮ ಈ ವಾಟ್ಸಪ್ ಅದು ಇದು ಇತ್ತಿಲ್ಲಲ್ದಾ, ಹ್ಮ್ ಹೇಳ್ರೆ ಬಾಯಿಂದ ಬಾಯಿಗೆ ಪ್ರಚಾರ ಆಯ್ಕು. ಆ ಹ್ಮ್ ಯಾರು ಮಕ್ಕ ಬಂದವಿಲ್ಲ ಅಷ್ಟಪ್ಪಗೆ ನನಗೆ ಅನ್ಸಿತ್ತು, ಇದು ನನಗೆ ಎಡೀಗ ಹಿಂಗೆ ಆದರೆ ಹೆಂಗೆ ಹೇಳಿ ಅನ್ಸಿತ್ತು. ಅಷ್ಟಪ್ಪಗ ಒಂದು ಹ್ಮ್ 6 ತಿಂಗಳು ಕಳೆಯುವಾಗ ಮತ್ತೆ ಒಂದು 2 ಜನ ಮಕ್ಕ ಬಂದವು. ಅಂತೂ 3 ಮಕ್ಕಳಲ್ಲಿ ಸಾಧಾರಣ 1.5 ವರ್ಷ ದುಡಿದ್ದೆ. ಅಷ್ಟಪ್ಪಗೆ ನನಗೆ ಹ್ಮ್ ಬೇರೆ ಕಡೆ ಒಂದು ಕ್ಲಾಸ್ ಬಂತು ಹೇಳ್ರೆ ಪುರುಷರ ಕಟ್ಟೆ ಆನಡ್ಕಾಳಿ ಹೇಳುವ ಒಂದು ಶಾಲೆಯಲ್ಲಿ. ಆ ಹ್ಮ್ ಯಾರೋ ಪರಿಚಯದವು ಹಿಂಗೆ ಕೇಳಿದವು, ಕ್ಲಾಸ್ ಮಾಡ್ತೀರಾ? ಒಂದು 20-25 ಜನ ಇದ್ದವು ಅಲ್ಲಿ ಕ್ಲಾಸ್ ಹ್ಮ್ ಹಿಂಗೆ. ಹಾಗೆ ನಾನು ಅಲ್ಲಿ ಕ್ಲಾಸ್ ಮಾಡುವಂಗೆ ಅತ್ತಷ್ಟ ಆ ಟೈಮಿಗೆ. ಹ್ಮ್ ಹಾಗೆ ಇದು ಅಲ್ಲಿ ಮತ್ತೆ ತುಂಬಾ ಹೇಳ್ರೆ ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ಮತ್ತೆ ಇಲ್ಲಿ ಪುತ್ತೂರಿಲ್ಲಿಯೂ ಬೇರೆ ಕಡೆ ಮಾಡುವ ಹಂಗೆ ಆಯ್ತು. ಹಾಗೆ ಇದು ಈ ತರ ಜರ್ನಿ ಹೇಳ್ರೆ ಸ್ಟಾರ್ಟಿಂಗ್ ಅದೇ ಒಂದು ಸಾಧಾರಣ 1.5 ವರ್ಷದಷ್ಟು ಸಮಯ ಕೇವಲ ಒಂದು 3 ಜನ ಸ್ಟೂಡೆಂಟಿಂಗೆ ಕ್ಲಾಸ್ ಮಾಡ್ತಾ ಇತ್ತಿದ್ದೆ ಹಾಗೆ. ಆ, ಖಂಡಿತ ಈಗ ಜರ್ನಿಯ ನೋಡ್ರೆ ಇಂದು 1,000 ಮೇಲೆ ಸ್ಟೂಡೆಂಟ್ಸ್ ನಿಗಳ ಕೈಯಲ್ಲಿ ಕಲ್ತು ಹೊರಬಂದವು. ಆ ಈಗ ಆ ಅದೇ ನಾನು ಪರ್ಸನಲ್ ವಿಷಯ ತಕೊಂಬಲಾಗ ಬಟ್ ಹೇಳ್ತಾ ಇದ್ದೆ ಎನ್ನ ಅಕ್ಕನು ನಿಂಗಳ ಸ್ಟೂಡೆಂಟ್. ಹ್ಮ್ ಆ ಅವು ಹೇಳಿದ ವಿಷಯ ಎಂತರ ಹೇಳ್ರೆ ಖಾಲಿ ಸ್ಟೂಡೆಂಟ್ಸ್ ಹೇಳ್ರೆ ಖಾಲಿ ಪೈಸೆ ಕೊಟ್ಟು ಕಲಿಯುವವು ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಮೇಡಮ್ ಹಿಂಗೆ ಆಗಿ ಹೇಳಿಕೊಡ್ತಾ ಇದ್ದವಳು. ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಎಂತಕ್ಕೆ ಈ ಆಲೋಚನೆ ನಿಮಗೆ ಬಂತು ಈ ರೀತಿಯ ಒಂದು ಆ ವಿಷಯ ಮಾಡ್ಲಕ್ಕೂ ಹೇಳಿ? ಒಳ್ಳೆಯ ಒಂದು ಪ್ರಶ್ನೆ ಇದು. ಆ ಎಂತ ಹೇಳ್ರೆ ನಾನು ಹಿಂಗೆ ಹೇಳ್ರೆ ಸ್ಟೂಡೆಂಟ್ಸ್ ನೊಟ್ಟಿಗೆ ಚೂರು ಅಟ್ಯಾಚ್ಮೆಂಟ್ ಹೇಳ್ರೆ ಜಾಸ್ತಿ. ಹಂಗೆ ಒಂದ್ಸತಿ ಹ್ಮ್ ಎಲ್ಲರೂ ದಿನಗೊಳ್ತವೆ, ಈಗ ಮನೆಗೆ ಬಪ್ಪಲೆ ಹೇಳ್ತವೆ, ಎಲ್ಲಾ ಸ್ಟೂಡೆಂಟ್ಗಳು ಬಪ್ಪಲೆ ಹೇಳ್ತವೆ. ಹಿಂಗೆ ಒಂದ್ಸತಿ ಹ್ಮ್ ಒಂದು ಸ್ಟೂಡೆಂಟ್ ನ ಮನೆಗೆ ನಾನು ಬೇರೆ ಕಡೆ ಯಾವ್ದೋ ಒಂದು ಫಂಕ್ಷನಿಗೆ ಹೋಗುವಾಗ ಅವರ ಮನೆಗೆ ಹೋಯಕ್ಕಾಗಿ ಬಂತೆ ನನಗೆ. ಹೇಳ್ರೆ ಹ್ಮ್ ಹಿಂಗೆ ದಾರಿಲಿ ಬಪ್ಪಗ ದಿನಗೊಳಿದವಲ್ಲ ಹೇಳಿ ಆ ಮನೆಗೆ ಹೋದೆ.
ಆ ಮನೆಗೆ ಹ್ಮ್ ಹೋಗಿ ನೋಡುವಾಗ ಆ ಹುಡುಗಿ ಹತ್ರ ನಾನು ಫೀಸ್ ತಕೊಳ್ತಾ ಇತ್ತಿದ್ದೆ. ಮಾಮೂಲು ಹ್ಮ್ ರೆಗ್ಯುಲರ್ ಹೆಂಗೆ ಫೀಸ್ ಅದರ ತಕೊಳ್ತಾ ಇತ್ತಿದ್ದೆ. ನನಗೆ ಆ ಮನೆಗೆ ಹೋಗಿ ಅಪ್ಪಾಗ ಅವು ತುಂಬಾ ಪ್ರೀತಿ ತೋರಿಸುತ್ತಿದ್ದವು. ಕ್ಲಾಸಲ್ಲಿ ಬಾರಿ ಹೇಳ್ರೆ ಅಮ್ಮ ಮಗಳು ಎಲ್ಲರದೇ. ಹ್ಮ್ ಹಾಗೆ ಅವರ ಮನೆಗೆ ಹೋಗಿ ಅಪ್ಪಗೆ ನನಗೊಂದು ಶಾಕ್ ಆತು. ಎಂತೇಳಿ ಹ್ಮ್ ಹೇಳಿದರೆ ಆ ನಾನದರ ಹೇಳಕ್ಕಾಗದ ಗೊತ್ತಿಲ್ಲ ನನಗೆ. ಅವರ ಎದುರಿನ ಮನೆಯ ಬಾಗಿಲಿನ ಎದುರಿದ್ದಲ್ಲ ಒಂದು ಹ್ಮ್ ಇಷ್ಟು ದೊಡ್ಡ ಇದು ತೂತು. ಅದಕ್ಕೆ ರಟ್ಟು ಹ್ಮ್ ಮಡಗಿ ಅವು ಇದು ಮಾಡಿದ್ದವು. ಕವರ್ ಹ್ಮ್ ಮಾಡಿದ್ದವು. ಹೇಳ್ರೆ ಅವರ ಪರಿಸ್ಥಿತಿ ಹ್ಮ್ ಹೆಂಗಿಕ್ಕು? ಎಲ್ಲ ಮನೆಯುದೇ ಅಷ್ಟೇ ಒಂದು ಕಲ್ಲಿನಿ ಇದು ಕಟ್ಟಿ ಕಲ್ಲಿಲಿ ಖಾಲಿ ಕಟ್ಟಿದಂತಹ ಒಂದು ಗೋಡೆ ಇದ್ದತ್ತು. ಅದರ ನೋಡಿ ಅಪ್ಪಗೆ ನಗಾತು. ಛೆ! ಆನ್ ಹಿಂಗಿಪ್ಪ ಮಕ್ಕಳತ್ರ ಫೀಸ್ ತಕೊಂಡು ಆನ್ ಪಾಠ ಮಾಡ್ತೇಲ್ಲಾಳೆ. ಎನಗ ಒಂಥರ ಇನ್ಫೀರಿಯಾರಿಟಿ ಆತು. ಹೇಳ್ರೆ ಹ್ಮ್ ಎಂತ ನಾನು ಈ ಸಂಪಾದಿಸಿದಲ್ಲಿ ಏನಾರು ಒಂದು ಮಕ್ಕಳಿಗೆ ಕೊಟ್ರೆ ಅದಲ್ಲಿ ಒಂದು ಖುಷಿ ಇದ್ದು ನಮಗೆ. ಇಂಥ ಮಕ್ಕಳಿಗೆಲ್ಲ ನಾನು ಎಂತಕ್ಕೆ ಫೀಸ್ ತಕೊಳ್ತೇಳಿ ನನಗೆ ಒಂಥರ ಗಿಲ್ಟ್ ಫೀಲ್ ಆತು. ಅಂಬಾಗ ಹ್ಮ್ ಹೆಂಗ ಮಾತಾಡಿದೆ ಆಂದೆನ ಯಜಮಾನ್ರದೇ ಹಿಕ್ಕುವುದು ಹಿಂಗೆ ಮಾತಾಡಿ ನಾವು ಹಿಂಗೆ ಮಾಡ್ರೆ ಹೆಂಗೆ ಹೇಳ್ರೆ ಒಂದು ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳ ನೋಡಿಕೊಂಡು ಅವರ ಒಂದು ಹಿಂಗೆ ಅದು ನೃತ್ಯ ಪೋಷಣ ಹೇಳುವ ಒಂದು ಯೋಜನೆ ಇದ್ದು ಅದಲ್ಲಿ ಹೆಂಗ ಹ್ಮ್ ಪ್ರತಿ ವರ್ಷ ಅದು ಎಷ್ಟೊಳ್ಳೆ ಲೆಕ್ಕ ಇಲ್ಲ ಹೇಳ್ರೆ 2 ಜನವು ಇರ್ತವೆ ಕೆಲವು ಸತಿ 3 ಜನ ಹಂಗೆ ಆ ಹ್ಮ್ ತರ ನಾವೊಂದು ತಕೊಂಡು ಅವಕ್ಕೆ ಸಂಪೂರ್ಣ ಉಚಿತ ಅಲ್ಲೇ ಹೇಳ್ರೆ ಖಾಲಿ ಫೀಸ್ ಹ್ಮ್ ಮಾತ್ರ ಅವಕ್ಕೆ ಆ ಉಚಿತ ಅಲ್ಲ ಹೇಳ್ರೆ ಫೀಸ್ ಹ್ಮ್ ತಕೊಳ್ತಿಲ್ಲ ಹೇಳಿ ಅಲ್ಲ. ಅವು ಡಾನ್ಸಿನ ಹ್ಮ್ ಯಾವ್ದು ಈಗ ಪ್ರೋಗ್ರಾಮಿಂಗ್ ಬಕ್ಕು ಕೆಲವು ಪ್ರೋಗ್ರಾಮ್ಗೆ ಪೇ ಮಾಡ್ಲೇ ಇರ್ತು ಅಥವಾ ಹ್ಮ್ ಡಾನ್ಸ್ ಕಾಸ್ಟ್ಯೂಮ್ ಹೊಲಿವಾಗ ಈಗ ನಾವು ಕೊಡ್ಲೇ ಇರ್ತು. ಎಲ್ಲಕ್ಕಿಂತ ಹ್ಮ್ ಮೇನ್ ಆಗಿ ಅವು ಜೂನಿಯರ್ ಸೀನಿಯರ್ ವಿದ್ವತ್ ಎಕ್ಸಾಮ್ ಕಟ್ಟುವಂತ ಸಂದರ್ಭದಲ್ಲಿ ನಾವೀಗ ಆರ್ಟಿಸ್ಟ್ಗೋಕೆ ಹ್ಮ್ ಕೊಡಕೌತು ಹಾಡ್ಲೆ ಮೃದಂಗಕ್ಕೆ ಹ್ಮ್ ಕೊಡಕೌತು. ಹ್ಮ್ ಆ ಟೈಮಲ್ಲಿ ಹ್ಮ್ ಇಕ್ಕು ಈ ಎಲ್ಲವೂ ಕೂಡ ಯಾವುದೇ ಒಂದು ಪೈಸೆ ಕೂಡ ಅವರ ಹತ್ರ ತಕೊಳ್ತಿಲ್ಲ ಹೇಳ್ರೆ ಅವಕ್ಕೆ ಸಂಪೂರ್ಣ ಹ್ಮ್ ಉಚಿತವಾಗಿ ಆ ಒಂದು ಯೋಜನೆಯ ಅದು ಕಾರಣ ಆತು ನನಗೆ ಹೇಳ್ರೆ ಅವರ ಮನೆ ನೋಡಿ ಅಪ್ಪಾಗ ಆ ಹ್ಮ್ ಏನದು ಹಾಗೆ ಕೊಡೆಕ್ಕು ಉಚಿತ ಶಿಕ್ಷಣ ಕೊಟ್ರೆ ಒಳ್ಳೇದು ಹೇಳುವ ಒಂದು ಕಲ್ಪನೆ ಆ ಯೋಜನೆ ಬಪ್ಪಲೆ ಕಾರಣ ಅದು ಹಂಗೆ. Okay. ಆ, ಇದ್ರೊಟ್ಟಿಗೆ ನಾನು ಆಡ್ ಆನ್ ಮಾಡ್ತಾ ಇದ್ದೆ. ನಾನು ಸದ್ಯದಲ್ಲಿ ನೋಡಿದ ಹಾಗೆ ನಿಂಗಳ 21 ವರ್ಷದ ಒಂದು ಜರ್ನಿಯ ಒಂದು ತುಂಬಾ ಲಾಯ್ಕಲ್ಲಿ ಒಂದು ಪ್ರೋಗ್ರಾಮ್ ಎಲ್ಲ ಮಾಡೋದ್ರ ಮೂಲಕ ನಿಂಗ ಮಾಡಿದ್ದೀವಿ. ಆ ಇದ್ರ ನೋಡ್ತಾರೆ ಇದು ಹೆಂಗೆ ವಾರ್ಷಿಕೋತ್ಸವದ ಹಾಗೆ ನಿಂಗ ಮಾಡ್ತಾ ಇಪ್ಪದ ಇದ್ರಲ್ಲಿ ಯಾವ ರೀತಿ ಹೇಗೆ ಈಗ ಸನ್ಮಾನ ಎಲ್ಲ ನೋಡಿರೋದು ಸೊ ಇದಕ್ಕೆ ಬೇಕಾಗಿ ಅಂತ ಕೇಳ್ತಾ ಇರ್ತದೆ. ಎಕ್ಸಾಕ್ಟ್ ಕ್ವಶನ್ ನನಗೆ ಫ್ರೇಮ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಬಟ್ ನನಗೆ ಇದ್ರ ಬಗ್ಗೆ ಹೆಚ್ಚಿನ ಹಾ ವಿವರ ಬೇಕು. ಹೇಳ್ರೆ ಹಿಂಗ ಪ್ರತಿ ವರ್ಷ ಅದೇ ಈ ವಾರ್ಷಿಕೋತ್ಸವ ಅದರ ಪುತ್ತೂರು ಬೇರೆ ಹ್ಮ್ ಬೇರೆ ಎಲ್ಲಾ ಕಡೆ ಈಗ ಬ್ರಾಂಚಸ್ ಇದ್ದು ಆಕ್ಚುಲ್ ಆಗಿ ನೃತ್ಯ ಹ್ಮ್ ಪಸನ ಕಲಾ ಅಕಾಡೆಮಿ ಪುತ್ತೂರಲ್ಲಿ ಮೇನ್ ಬ್ರಾಂಚ್ ಹ್ಮ್ ಇಪ್ಪದು ಉಪ್ಪಿನಂಗಡಿಲಿ ಇದ್ದು ಶಾಖೆ ಸುಬ್ರಹ್ಮಣ್ಯ ಹ್ಮ್ ಮತ್ತೆ ಹ್ಮ್ ವಿಟ್ಲ ಈಶ್ವರ ಹ್ಮ್ ಮಂಗಲದ ಒಂದು ಶಾಲೆಯಲ್ಲಿ ಕೂಡ ಇದ್ದು ಹೇಳೋದು ಹ್ಮ್ ಶಾಲೆಯ ಕ್ಲಾಸ್ ಹಿಂಗೆ ಬೇರೆ ಬೇರೆ ಕಡೆಯಲ್ಲಿ ಕ್ಲಾಸ್ಗ ಇದ್ದು ಈ ಬ್ರಾಂಚಸ್ ಆ ಹ್ಮ್ ಇದು ಈ ಪ್ರತಿ ಕಡೆಯಲ್ಲಿಯೂ ವಾರ್ಷಿಕೋತ್ಸವ ಆವತ್ತು. ಪುತ್ತೂರಿನ ಹ್ಮ್ ವಾರ್ಷಿಕೋತ್ಸವಲ್ಲಿ ಅದೇ ಈ ನೃತ್ಯ ಪೋಷಣ ಇದು ಮತ್ತೆ ಹ್ಮ್ ನೃತ್ಯೋಪಾಸನ ಗೌರವ ಹೇಳುವ ಕಾರ್ಯಕ್ರಮ ಮಾಡ್ತೇಯ. ಇದು ಹ್ಮ್ ವಾರ್ಷಿಕೋತ್ಸವ ಹೇಳ್ರೆ ಎಲ್ಲ ಮಕ್ಕಳಿಗೂ ಸ್ಟೇಜ್ ಕೊಡುವ ಉದ್ದೇಶಲ್ಲಿ ಮಾಡ್ತಾ ಇಪ್ಪದು ಹೇಳ್ರೆ ನಮಗೆ ಈ ಪ್ರೋಗ್ರಾಮ್ ಇಲ್ಲಿ ಎಲ್ಲ ಮಕ್ಕಳಿಗೆ ಸ್ಟೇಜ್ ಕೊಡ್ಲಾವುತ್ತಿಲ್ಲ ಅವಕಾಶ ಕೊಡ್ಲಾವುತ್ತಿಲ್ಲ. ದೊಡ್ಡ ದೊಡ್ಡ ಹ್ಮ್ ಪ್ರೋಗ್ರಾಮ್ಸ್ ಈಗ ಹಂಪಿ ಉತ್ಸವಲ್ಲಿ ಹ್ಮ್ ಬನವಾಸಿ ಹಂಗೆ ಸುಮಾರು ಪ್ರೋಗ್ರಾಮ್ಸ್ ಆಗ್ತಾ ಇರ್ತು. ಆ ಪ್ರೋಗ್ರಾಮ್ಗಳಲ್ಲಿ ಎಲ್ಲ ಮಕ್ಕಳ ನಮಗೆ ಇದ್ ಮಾಡ್ಲಾವುತ್ತಿಲ್ಲ ಇನ್ವಾಲ್ವ್ ಮಾಡ್ಲಾವುತ್ತಿಲ್ಲ. ಅದಕ್ಕೋಸ್ಕರ ಈ ವಾರ್ಷಿಕೋತ್ಸವ ಹೇಳುವಂತದ್ದು ಮಕ್ಕಗೊಂದು ಕಲ್ತದು ಅವು ಪ್ರದರ್ಶನ ಮಾಡಕ್ ಆ ವಿದ್ಯೆಯ ಅದಕ್ಕೋಸ್ಕರ ಈ ವರ್ಷ ಸಂಭ್ರಮ ಹೇಳಿ ಅದಕ್ಕೆ ಹೆಸರು ಪ್ರತಿ ವರ್ಷ ಅಪ್ಪದದು ಆ ಹ್ಮ್ ಕಾರ್ಯಕ್ರಮ ಮಾಡ್ತೇಯ. ಮತ್ತೆ ಈಗ ಈ ವರ್ಷ ಹೇಳ್ರೆ ಕಳೆದ ವರ್ಷದಿಂದ 20 ವರ್ಷ ಆಯ್ತು ಸಂಸ್ಥೆಗೆ ಆ ಲೆಕ್ಕಲ್ಲಿ ಇದ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೃತ್ಯ ತರಂಗಿಣಿ ಹೇಳುವ ತಿಂಗಳ ಕಾರ್ಯಕ್ರಮ ಮಾಡ್ತಾ ಇದೆಯಾ. ಹ್ಮ್ ಪ್ರತಿ ತಿಂಗಳು ಇಲ್ಲೇ ಡಾನ್ಸ್ ಕ್ಲಾಸ್ ಇಲ್ಲೇ ಒಂದು ಅವಕ್ಕೆ ವೇದಿಕೆ ಕಲ್ಪಿಸಿ ಆ ಹ್ಮ್ ಅದರ ಮೂಲಕ ಕಾರ್ಯಕ್ರಮ ಕೊಡ್ತಾ ಇದೆಯಾ ಅದು ಮಾಡ್ತಾ ಇದೆಯಾ. ಮತ್ತೆ ಜನರಲ್ ಪ್ರೋಗ್ರಾಮ್ಸ್ ಹಿಂಗೆ ಅದು ಹೇಳ್ರೆ ಕಾಂಟ್ಯಾಕ್ಟ್ ಥ್ರೂ ಹಿಂಗೆ ಬರ್ತಾ ಇಪ್ಪದು ಅದು ಆಗ್ತಾ ಇರ್ತು ಹೇಳ್ರೆ ಮಂತ್ರಾಲಯ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಹಿಂಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ರೆಗ್ಯುಲರ್ ಆಗಿ ಆಗ್ತಾ ಇರ್ತು. ಆ ಈಗ ನಿಂಗ ಸುಮಾರು ಶಾಖೆಗಳ ಹೆಸರು ಹೇಳಿದ್ದು ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಹೀಗೆ ಆ ಇದು ಖುದ್ದು ನಿಂಗಳೇ ಓದ್ತೀರಾ ಇದರಲ್ಲಿ ಕಲುಷತೆ ಅಥವಾ ನಿಂಗಳೊಟ್ಟಿಗೆ ನಿಂಗಳ ಟೀಮ್ ಇದ್ದ ಹೇಗೆ? ಆ ಎಲ್ಲ ಇದಕ್ಕೂ ಪ್ರತಿಯೊಂದು ಕ್ಲಾಸಿಗೂ ಆನೆ ಖುದ್ದು ಹೋಗುತ್ತೆ. ಈಗ ಹ್ಮ್ ಕಳೆದ ಒಂದು 2 ವರ್ಷದಿಂದ ಹೇಳ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದು ಹಂಗೆ ಮ್ಯಾನೇಜ್ ಹ ಮಾಡ್ಲಿ ಚೂರು ಕಷ್ಟ ಆಯ್ತು ಹೇಳ್ರೆ ಈಗ ಹ ಅಟ್ ಪ್ರೆಸೆಂಟ್
ಎಲ್ಲ ಹ್ಮ್ ಶಾಖೆ ಸೇರಿ ಸಾಧಾರಣ ಒಂದು 350 ಮೇಲೆ ಮಕ್ಕ ಇದ್ದಾವೆ. ಅಷ್ಟರೊಳಗ ಅದರ ಮೇಂಟೈನ್ ಮಾಡ್ಲೆ ಅಥವಾ ಮ್ಯಾನೇಜ್ ಮಾಡ್ಲೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಪ್ರತಿ ಹ್ಮ್ ಕಡೆನೂ ಇದೆ ಒಬ್ಬೊಬ್ಬ ಇಬ್ರಿಬ್ರು ಹಂಗೆ ಅವರ ಅಸಿಸ್ಟೆಂಟ್‌ಗಳ ಮಾಡ್ತಾ ಇದ್ದೆ. ಹೇಳಿದ್ರೆ ಹ್ಮ್ ಸಹ ಶಿಕ್ಷಕರಾಗಿ ದೊಡ್ಡ ಹ್ಮ್ ಹೇಳಿದ್ರೆ ವಿದ್ವತ್ತಿನ ಬ್ಯಾಚಿನ ಮಕ್ಕಳು, ದೊಡ್ಡ ಮಕ್ಕಳು ಹೆಲ್ಪ್ ಮಾಡ್ತಾವು ಕ್ಲಾಸಿಂಗೆ. ಆದ್ರೆ ಅವು ಹ್ಮ್ ಎಷ್ಟು ಕ್ಲಾಸ್ ಅವು ಮಾಡ್ರು, ಅದರ ಪುನಃ ಅವು ಎನ್ನ ಮುಂದೆ ಬಂದು ಪ್ರೆಸೆಂಟ್ ಮಾಡ್ಲೇಬೇಕು. ಹಂಗೆ. ಹ್ಮ್ ಈಗ ನಾನ್ ಕೇಳುವಂತ ಪ್ರಶ್ನೆ ಎಂತರ ಹೇಳಿದ್ರೆ, ಈಗ ಜೂನಿಯರ್ ಹೌದು. ಜೂನಿಯರ್ ಆಗಿ ಬಿಡ್ತವು. ಅದಾದ ಮತ್ತೆ ಅವರ ಲೈಫ್ ಸ್ಟೈಲ್ ಬೇರೆಯಾಗಿ ಬೇರೆ ಒಂದು ಅವರ ಹ, ಎಜುಕೇಶನ್ ಮಗದೊಂದ ಪ್ರೊಫೆಷನ್‌ಗೆ ಹೋಗ್ತವು. ಹ್ಮ್. ಮದುವೆ ಆಯ್ತು, ಮಕ್ಕ ಆಯ್ತು. ಮಕ್ಕ ಆದ ಮತ್ತೆ ಅವಕ್ಕೆಂತ ಅನ್ಸುತ್ತು ಹೇಳ್ರೆ ಪಾಶ್ಚರ್ ಎಂತಾದ್ರು ಚೇಂಜಸ್ ಆತ. ಇನ್ನು ನಾನು ವಾಪಸ್ ಭರತನಾಟ್ಯಕ್ಕೆ ಬಪ್ಪಲೇಡೀಗ. ಈ ಪ್ರಶ್ನೆಗೆ ಉತ್ತರ ಬೇಕು ನಂಗೆ. ಹ, ಖಂಡಿತ ಸಾಧ್ಯ ಇದ್ದು. ಮನಸ್ಸಿದ್ದರೆ ಮಾರ್ಗಾಳಿ ಹೇಳಕ್ಕೂ. ಇದೇ ಹ್ಮ್ ನಿಂಗಳ ಅಕ್ಕನೇ ಈಗ ಸ್ವಾತಿ ಮುರಳಿ. ಆ ಹ್ಮ್ ಸುಮಾರು ಗ್ಯಾಪ್ ಆಗಿ ಹೇಳ್ರಿ ಹಂಗೆ ಕಲ್ತ ಸುಮಾರು ಜನ ಇದ್ದವು. ಅದ್ರಲ್ಲಿ ಮೇಯ್ನ್ ಹ್ಮ್ ಆಗಿ ಈಗ ಸ್ವಾತಿ ಮುರಳಿ ಹೇಳಿ ಸ್ಟೂಡೆಂಟ್ ಅನ್ನ ಅದು ಹ್ಮ್ ಮದುವೆ ಆಗಿ ಮಕ್ಕ ಆದ ಮೇಲೆ ಮತ್ತೆ ಪುನಃ ಜಾಯಿನ್ ಆಗಿ ಇಂದೀಗ ಹ್ಮ್ ವಿದ್ವತ್ತ ಮಾಡಿ ಮತ್ತೆ ಈಗ ಕೇರಳದ ಪಾಲ್ಘಾಟಿಲಿ ಕ್ಲಾಸ್ ಮಾಡ್ತಾ ಇಪ್ಪದು ಉದಾಹರಣೆ ಹೇಳಿ ಅನ್ಸುತ್ತೆ ಅಂತ ಕೇಳಿದ್ರೆ 3 ಮಕ್ಕಳ ಆಮ್, ಮಕ್ಕ ಇದ್ದರೂ ಕೂಡ ಅದು ಅದರ ಎಂತ ಅದೇ ಡೆಡಿಕೇಶನ್ ಇದ್ದರ ಅವತ್ತೋಳಿ ಹೇಳು ನಾನು ಹೇಳಿದ್ರೆ ಒಂದು ಹ್ಮ್ ಮನಸ್ಸು ನಮ್ಮ ಮೇಯ್ನ್ ಆಗಿ ನಮ್ಮ ಮನಸ್ಸು ನಾವು ಅದಕ್ಕೆ ಹೇಳಿದ್ರೆ ನಮಗೊಂದು ಛಲ ಇದ್ದರೆ ಖಂಡಿತ ಇಡ್ತು ಸಾಧಿಸುವ ಛಲ ಇದ್ದರೆ ಮಾಡ್ಲಿ ಎಡಿತೋಳಿ ಹೇಳುದಕ್ಕೆ ಉದಾಹರಣೆ ಅದು ಹಂಗಿಪ್ಪ ಸ್ಟೂಡೆಂಟ್ಸ್ ಇದ್ದವು ಹೇಳಿದ್ರೆ ಎಷ್ಟೋ ಸಮಯ ಬಿಟ್ಟು ಮತ್ತೆ ಪುನಃ ಕಂಟಿನ್ಯೂ ಮಾಡಿದವು ಅದಕ್ಕೆ ಅನ್ಸುತ್ತೆ ಎಂತ ಹೇಳಿ ಹೇಳ್ರೆ ಕೊರೋನಾ ನಮಗೆ ವರ ಹಳೆ ಅನ್ಸುತ್ತೆ ನನಗೆ ಕೆಲವು ಸತಿ ನಾವು ಬೊಬ್ಬೆ ಹೊಡೆತ್ತು ಶಾಪ ಅದು ಹೇಳಿಕೊಂಡು ನಮ್ಮ ಚೇಂಜ್ ಮಾಡಿದ್ವು ಬಟ್ ನನಗೆ ನಾನು ತಿಳ್ಕೊಂಡ ಹಾಗೆ ಹೇಳ್ರೆ ಪಾಸಿಟಿವ್ ಅದರಿಂದಾಗಿ ಪಾಸಿಟಿವ್ ಇದು ತುಂಬಾ ಆಯ್ತು ಹೇಳ್ರೆ ಹ್ಮ್ ಇದಲ್ಲ ಈ ನಿಂಗ ಈಗ ಹೇಳಿದಂಗೆ ಮದುವೆ ಆಗಿ ಸುಮಾರು ಸಮಯ ಬಿಟ್ಟವೆಲ್ಲ ಪುನಃ ರೀಜಾಯಿನ್ ಈಗ ಎನ್ನತ್ರ ಸುಮಾರು ಜನ ಹಂಗೆ ಒಂದು 10 ಜನದ ಮೇಲೆ ಸ್ಟೂಡೆಂಟ್ಸುಗ ಆ ಹಿಂಗೆ ಹೇಳ್ರೆ ಡಾನ್ಸ್ ಇಂದ ಬಿಟ್ಟವು ಪುನಃ ರೀಜಾಯಿನ್ ಆಗಿ ಈಗ ವಿದ್ವತ್ವರೆಗೆ ಕಂಟಿನ್ಯೂ ಮಾಡಿದವು ಇದ್ದವು ಹೇಳ್ರೆ ಆನ್ಲೈನ್ ಹ್ಮ್ ಕ್ಲಾಸ್ ತಕೊಂಡು ಅವಾಗ ನಮಗೆ ಹೆಚ್ಚಿನ ಇದು ಗೊತ್ತಾದ್ದು ಹೇಳ್ರೆ ಓ ಆನ್ಲೈನ್ ಥ್ರೂದೇ ಕ್ಲಾಸ್ ಮಾಡ್ಲಾವ್ ಚೂರು ಬಂಗದ ವಿಷಯ ಅದು ಹ್ಮ್ ಆದರೂ ಅವು ಆನ್ಲೈನ್ ಒಂದ್ಸತಿ ಅದರ ಕಂಟಿನ್ಯೂ ಮಾಡ್ರೆ ಮತ್ತೆ ರೆಗ್ಯುಲರ್ ಆಗಿ ಬಂದು ಮುಖತಃ ಇದು ಕ್ಲಾಸ್ ಇಲ್ಲಿ ಅದರ ಕ್ಲಾಸ್ ತಕೊಂಡ್ರೆ ಹ್ಮ್ ಕಂಟಿನ್ಯೂ ಮಾಡ್ಲೆ ಎಡಿತ್ತೋಳಿ ಹೇಳುವಂತದ್ದೊಂದು ಆ ಎಂತ ಎನಗೆ ಅದೊಂದು ಪಾಠ ಆತೋಳಿ ಹೇಳಕ್ಕು ಇನ್ನು ಖಂಡಿತ ಇಂದು ನೋಡ್ತಾರೆ ಆ ಮೊದಲೆಲ್ಲ ನಾವು ಒಂದು ಕ್ಲಾಸಿಗೆ ಹುಡುಕಿಕ್ಕಿತ್ತು ಎಲ್ಲಿಯಪ್ಪ ಕ್ಲಾಸ್ ಇದ್ದು ಆರಪ್ಪ ಟೀಚರ್ ಇದ್ದು ಹೇಳಿ ಆದರೆ ಇಂದು ಹಂಗಿಲ್ಲ ಖಂಡಿತ ಪ್ರತಿಯೊಂದು ಸಿಟಿ ಪ್ರತಿಯೊಂದು ಹಳ್ಳಿಲಿ ಕೂಡ ಒಂದು ಕ್ಲಾಸ್ ಅಂತೂ ಖಂಡಿತ ಇದ್ದೇ ಇತ್ತು ಹ್ಮ್ ಹಿಂಗ ಇದ್ರ ಬಗ್ಗೆ ನಿಂಗೆ ಎಂತ ಹೇಳಲಿ ಇಷ್ಟಪಟ್ಟು ಹೇಳಿದ್ರೆ ಕಾಂಪಿಟೇಷನ್ ಇದು ಅಥವಾ ಒಂದು ಭರತನಾಟ್ಯವ ಎಲ್ಲರೂ ಇಷ್ಟಪಡ್ತಾ ಇದ್ದವು ಅದಕ್ಕೊಂದು ಬೆಲೆ ಸಿಕ್ಕುತ್ತಾ ಇದ್ದು ಹೇಳಿ ಅನ್ಸುತ್ತಾ ಇದ್ದ ಆ ಬೆಲೆ ಸಿಕ್ಕುತ್ತಾ ಹೆದ್ದೋಳಿ ಅನ್ಸುತ್ತಾ ಇದ್ದು ಆದ್ರೆ ಎಂತ ಇದ್ದೋಳಿ ಹೇಳ್ರಿ ಈಗ ಇದು ಎಂತದ್ದು ತುಂಬಾ ಕ್ಲಾಸಸ್ ಇದಪ್ಪ ಕಾರಣ ಹೇಳ್ರೆ ಎಲ್ಲ ಕ್ವಾಲಿಟಿ ಇದರ ನೋಡ್ತಾವಿಲ್ಲ ಈಗ ಹೇಳ್ರೆ ಒಟ್ಟಾರೆ ಒಂದು ಕ್ಲಾಸ್ ಹಂಗೆ ಓಪನ್ ಅಪ್ ಅಲ್ಲ ಆಗಾಳಿ ಅನ್ನೋ ಅಭಿಪ್ರಾಯ ಹೇಳ್ರಿ ಈಗ ಎಂತ ಇದ್ದೋಳು ಹೇಳ್ರೆ ಜೂನಿಯರ್ ಆದವು ಕ್ಲಾಸ್ ಮಾಡುದು ಸೀನಿಯರ್ ಆದವು ಕ್ಲಾಸ್ ಮಾಡುದು ಅರ್ಧಂಬರ್ಧ ಕಲ್ತವು ಪೂರಾ ಕ್ಲಾಸ್ ಮಾಡುದು ಈ ರೀತಿ ಆಗ್ತಾ ಇದ್ದು ಯಾವಾಗ್ಲೂ ಏನೋ ಮಾಸ್ಟ್ರು ಯಾವಾಗ್ಲೂ ಹೇಳಿದ್ದು ಉಳ್ಳಲ ಮೋಹನ್ ಸರ್ ಅವರ ನೆನೆಸಿಕೊಳ್ತೆ ಈ ಸಂದರ್ಭದಲ್ಲಿ ಅವು ಯಾವಾಗ್ಲೂ ಹೇಳಿದ್ದು ಹೇಳ್ರೆ ಅವು ಅದಕ್ಕೆ ಸಪೋರ್ಟೇ ಇಲ್ಲೇ ಅವು ವಿದ್ವತ್ ಆಗಿ ಒಂದು ನಾವು ಕಲಿಯುವುದೇ ವಿದ್ವತ್ ಆದ ನಂತರ ಈಗ ನಾವು ಕ್ಲಾಸ್ ಪಾಠ ಮಾಡುವಾಗಲೇ ನಾವು ಕಲಿಯುವಂತದ್ದು ಆದ ಕಾರಣ ನಾವು ಕರೆಕ್ಟ್ ಆಗಿ ಒಂದು ಕಲ್ತ ಮೇಲೆ ಆ ಪಾಠ ಮಾಡಿದ್ರೆ ಅದ್ರಲ್ಲಿ ಒಂದು ಅರ್ಥ ಇರ್ತೋಳಿ ಈಗ ಹೆಂಗಾಯ್ತು ಹೇಳಿದ್ರೆ ಜೂನಿಯರ್ ಪಾಸ್ ಆದ ಕೂಡಲೇ ಮತ್ತೆ ಕ್ಲಾಸ್ ಓಪನ್ ಅಳಿಯ ಇದು ಆ ಆ ರೀತಿ ಅಪ್ಪಲ ಆಗಾಳಿ ಹೇಳುದಾನು ಆ ಹೇಳ್ರೆ ಅದೇ ಕ್ವಾಲಿಟಿಯ ಕಮ್ಮಿ ಅಪ್ಪಲ ಗಾಳಿ ಕಾಂಪಿಟೇಷನ್ ಹೇಳಕ್ಕು ಒಂದು ರೀತಿಯ ಕಾಂಪಿಟೇಷನ್ ಆಗಿ ಹೋಯ್ತು ಅದು ಈ ಫೀಲ್ಡ್ ಅಲ್ಲಿ ಅಲ್ಲ ಎಲ್ಲ ಫೀಲ್ಡ್ ಇಲ್ಲೂ ಈಗ ಹಂಗೆ ಇನ್ನೀಗ ಇಷ್ಟು ವರ್ಷದ ಜರ್ನಿ ನಿಂಗೋಗೆ ಕಷ್ಟಪ್ಪ ಇದು ಹೇಳಿ ಅನ್ಸಿದ ಒಂದು ವಿಷಯ ಯಾವುದು ಈ ಕಲಿಸುವ ವಿಷಯದಲ್ಲಿ ಅದು ಮೇ ಬಿ ಈ ಸ್ಟೂಡೆಂಟ್ಸ್ ಗಳ ಕರ್ಕೊಂಡು ಹೋಗೋದಕ್ಕೂ ಯಾವ್ದೇ ಅದು ಹಾ ಕಷ್ಟ ಹೇಳಿ ನನಗೆ ಹೇಳ್ರೆ ಇದರ ತುಂಬಾ ಈ ಪ್ರೊಫೆಷನ್ ತುಂಬಾ ಪ್ರೀತಿಸುವ ಕಾರಣ ಆ ನನಗೆ ಅದು ಕಷ್ಟ ಹೇಳಿ ಹಂಗೆ ಇದಾಗುತ್ತಿಲ್ಲ ಫೀಲ್ ಆಗುತ್ತಿಲ್ಲ
ಈ ನಾವು ಹೇಳಿದ ಈಗ ಫಾರ್ ಎಕ್ಸಾಂಪಲ್ ಹೇಳುದಿದ್ರೆ ನಾವು ವಾರ್ಷಿಕೋತ್ಸವ ಅಥವಾ ಯಾವ್ದೊಂದು ಪ್ರೋಗ್ರಾಮ್ ಅಷ್ಟಪಗ ಈ ಪೇರೆಂಟ್ಸ್ ಅಥವಾ ಕ್ಲಾಸಿಗೆ ಬಾರದಿದ್ದರೆ ಆ ಟೈಮ್ ಕಷ್ಟ ಹೇಳಿ ಅನ್ಸುತ್ತೆ ಬಿಟ್ರೆ ಅದು ಸಣ್ಣ ಹೇಳ್ರೆ ಆ ದಿನಕ್ಕೆ ಅಯ್ಯೋ ಈ ಪ್ರೋಗ್ರಾಮಿಂಗ್ ಹೇಳ್ರೆ ಇವರು ನನಗೆ ಹಿಂಗೆ ಮಾಡ್ಸಲ್ ಎಡ್ತಿಲ್ಲಲ್ಲ ಹೇಳ್ರೆ ಅವು ಬಾರದ ಕಾರಣ ನಮಗೆ ಮಾಡ್ಸಲ್ ಎಡ್ತಿಲ್ಲ ನಾವು ಗ್ರಹಿಸಿದಂಗ ಆಗುತ್ತಿಲ್ಲ ಅಷ್ಟಪಗ ಅದು ಕಷ್ಟ ಹೇಳಿ ಹಂಗೆ ಅನ್ಸುತ್ತೆ ಬಿಟ್ರೆ ಬೇರೆ ನನಗೆ ಯಾವ ದಿನವೂ ಈ ಒಂದು ಹೇಳ್ರೆ ಅಯ್ಯೋ ಇದು ಕಷ್ಟ ಇದು ಭಯಂಕರ ಕಷ್ಟ ಈ ಫೀಲ್ಡ್ ಅಥವಾ ಹೇಳಿ ಆ ರೀತಿ ನನಗೆ ಅನ್ಸಿದ್ದಿಲ್ಲ ಅಂತ ಕೇಳಿದ್ರೆ ನಾನು ಅದ್ರ ತುಂಬಾ ಪ್ರೀತಿಸುತ್ತೆ ಈಗ ಕಲಿಸುವ ವಿಷಯ ನಿಜವಾಗಿ ಕಷ್ಟ ಎಂತದ್ದು ನಾವು ಅವಕ್ಕೆ ಹೇಳಿಕೊಡುವಂತದ್ದು ಅದು ಸಣ್ಣ ವಿಷಯ ಅಲ್ಲ ಪ್ರತಿದಿನವೂ ನಾವುದೇ ಕಲಿತಾ ಇರಕ್ಕಾವತ್ತು ಈಗ ಬೇರೆ ಪ್ರೊಫೆಷನ್ ಅಲ್ಲಿ ಹೆಂಗೆ ಇದ್ದಿದ್ದು ಪ್ರತಿದಿನ ನಾವು ಅಪ್ಡೇಟ್ ಆಯಕಾವತ್ತು ಅದ ಕಾರಣ ನನಗದು ಕಷ್ಟ ಹೇಳಿ ಯಾವತ್ತು ಅನ್ಸಿದ್ದಿಲ್ಲ ಹೇಳ್ರೆ ಕಷ್ಟಪ್ಪ ಇದು ಎಂತಕ್ಕೆ ಬೇಕು ಹೇಳುವ ಆ ವಿಷಯ ನನಗೆ ನನ್ನ ಮನಸ್ಸಿಗೆ ಬೈಂದಿಲ್ಲ ಇಷ್ಟರವರೆಗೆ. ಇನ್ನು ನಿಮ್ಗೆ ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಪರ್ಫಾರ್ಮೆನ್ಸ್ ಆನು ಕೊಟ್ಟದು ನನಗೆ ತುಂಬಾ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಹೇಳಿದ್ದಾರೆ ಯಾವ್ದು? ಆಕ್ಚುಲ್ ಆಗಿ ಪ್ರತಿಯೊಂದು ಪರ್ಫಾರ್ಮೆನ್ಸ್ ನಾನು ಯಾವಾಗ್ಲೂ ಮಕ್ಕಳ ಹತ್ರ ಹೇಳಿದ್ದು ಮಕ್ಕಳ ಹತ್ರ ಹೇಳ್ರೆ ಡಾನ್ಸ್ ಮಾಡುವ ಮೊದಲು ನಮಸ್ಕಾರ ಮಾಡಿಸುತ್ತ ಅಷ್ಟಪಗ ಯಾವಾಗ್ಲೂ ಪ್ರತಿ ಪ್ರೋಗ್ರಾಮ್ ಅಲ್ಲಿ ನಾನು ಮಕ್ಕಳ ಹತ್ರ ಹೇಳಿದ್ದು ಎಂತ ಹೇಳ್ರೆ ಕಲಾವಿದ ಆದವಂಗೆ ಅವಂಗೆ ಪ್ರತಿ ಪ್ರೋಗ್ರಾಮು ಇಂಪಾರ್ಟೆಂಟ್ ಪ್ರತಿ ಪ್ರೋಗ್ರಾಮ್ ಅದು ಜನ ಇರ್ಲಿ ಇಲ್ಲದಿರ್ಲಿ ನಾನು ಮಕ್ಕಳ ಹತ್ರ ಯಾವಾಗ್ಲೂ ಹೇಳಿದ್ದು ನಿಮಗೆ ಪ್ರತಿ ಪ್ರೋಗ್ರಾಮು ಇಂಪಾರ್ಟೆಂಟ್ ಹೇಳಿ ಯಾವ್ದೋ ಒಂದು ಪ್ರೋಗ್ರಾಮ್ ನೋಡಿ ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಇದಪ್ಪ ಚಾನ್ಸಸ್ ಇರ್ತದೆ ಕೆಲವೊಂದ್ಸತಿ ಹೇಳ್ರೆ ಇದು ಸಣ್ಣ ಪ್ರೋಗ್ರಾಮ್ ಇದು ಹಳ್ಳಿಲಿ ಆ ರೀತಿ ನಾವು ಯಾವತ್ತು ಇದು ಮಾಡ್ಲಾಗ ಹೇಳಿ ಎಲ್ಲಾ ಸ್ಟೇಜ್ಗಳು ಒಂದೇಳಿ ಅನ್ನೋ ಅಭಿಪ್ರಾಯ ಹೇಳ್ರೆ ನಾವು ಎಲ್ಲಿಯೇ ಮಾಡ್ಲಿ ಯಾವುದೇ ಒಂದು ಹಳ್ಳಿಯ ಮೂಲೆಲೇ ಮಾಡ್ಲಿ ಅಥವಾ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಮಾಡ್ಲಿ ಎಲ್ಲವೂ ಪ್ರತಿಯೊಂದಕ್ಕೂ ನಾವು ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಕೊಡೆಕೊಳ್ಳಿ ನನ್ನ ಮಕ್ಕಳಿಗೆ ಯಾವಾಗ್ಲೂ ಅದರ ಹೇಳಿದ್ದು. ನನಗೆ ಮೆಮೊರೇಬಲ್ ಅಲ್ಲಿ ಹೇಳ್ರೆ ಎಲ್ಲಾ ಪ್ರೋಗ್ರಾಮು ಮೆಮೊರೇಬಲ್ ಆದರೆ ಒಂದು ತುಂಬಾ ನನಗೆ ಒಂದು ಎಂತ ಹೇಳ್ತು ನಮಗೆ ಒಂದು ರೋಮಾಂಚನ ಕ್ಷಣ ಹೇಳಿ ಹೇಳ್ರೆ ಅಯೋಧ್ಯೆಯ ರಾಮ ಮಂದಿರ ಅಲ್ಲಿ ಮಾಡಿದಂತದ್ದು. ಅದು ಎಂತ ಹೇಳಿ ನನಗೆ ಹೇಳಲೇ ಇರ್ತಿಲ್ಲ ಅದರ ಆ ರಾಮನ ಎದುರಿನ ಅದು ಆ ಸಂದರ್ಭದಲ್ಲಿ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆದ ಆ ಸಂದರ್ಭದಲ್ಲಿ ಫಸ್ಟ್ ಇತ್ಲಗಿಂದ ಯಾರು ಮಾಡಿತಿದವಿಲ್ಲ ಮಗ ಪ್ರೋಗ್ರಾಮ್ ಅಲ್ಲಿ ಇದು ಹೇಳ್ರೆಲ್ಲ ನಾರ್ತ್ ಹಂಗೆ ಬೇರೆ ಕಡೆ ಹೋಯ್ತಿದ್ದೋ ಅಷ್ಟೇ ಹೊರತು ಮೊದಲ ಬಾರಿಗೆ ಈ ಹೊಡೆಯಿಂದ ಒಂದು ನನಗೆ ಅವಕಾಶ ಸಿಕ್ಕಿತ್ತು ಅದು ದೇವರ ಎದುರೇ ಮಾಡ್ಲ ಅಷ್ಟಾವಧಾನ ಸೇವೆಯಲ್ಲಿ ದೇವರ ಎದುರೇ ಮಾಡ್ಲೆ ಸಿಕ್ಕಿದ್ದು ಅದು ನೆನೆಸಿರೋ ಒಂದು ಎಂತ ಒಂದು ತುಂಬಾ ಮೆಮೊರೇಬಲ್ ಇದು ಗೂಸ್ ಬಂಪ್ಸ್ ಬಪ್ಪ ಹಂಗಿಪ್ಪ ಒಂದು ಪ್ರೋಗ್ರಾಮ್ ಅದೊಂದು ಮತ್ತೆ ಬೇರೆ ಹೇಳ್ರೆ ಈ ಮಲೇಷಿಯಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೆ ನನ್ನ ಗುರುಗಳ ಜೊತೆ ಮಲೇಷಿಯಾ ಶ್ರೀಲಂಕಲ್ಲಿ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ಮೆಮೊರೇಬಲ್ ಹಂಗೇಳಿ ಹಂಪಿಲಿ ಬನವಾಸಿ ಉತ್ಸವಲ್ಲಿ ಹೇಳ್ರೆ ಅಷ್ಟಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಕೊಡುವಾಗ ಒಂದು ಅದು ಖುಷಿ ಆಯಿದುವೆ ಹಂಗೆ ಹೇಳ್ತಾ ಹೋದರೆ ಸುಮಾರು ಮೆಮೊರೇಬಲ್ ಇನ್ಸಿಡೆಂಟ್ಸ್ ಪ್ರೋಗ್ರಾಮ್ಸ್ ಇತ್ತು. ಮಾಡರ್ನೈಸ್ ಅಪ್ಪದರೊಟ್ಟಿಗೆ ಈ ಯೂಟ್ಯೂಬ್ ನೋಡಿದೆ ಕಲಿಯುವವರ ಸಂಖ್ಯೆ ಸುಮಾರಿದೆ ಅಂದ್ರೆ ಯೂಟ್ಯೂಬ್ ಇಲ್ಲಿ ಪದೆಲ್ಲ ತಕ್ಕೊಳ್ಳಿ ಹೇಳ್ತಾ ಇಲ್ಲ ಆದ್ರೆ ಇದ್ರ ಬಗ್ಗೆ ನಿಗಳ ಅಭಿಪ್ರಾಯ ಎಂತ? ಖಂಡಿತ ಒಬ್ಬ ಆನ್ಲೈನ್ ಕ್ಲಾಸ್ ಮಾಡೋದರ ಒಟ್ಟಿಗೆ ಕಲಿಯೋದು ಬೇರೆ ರೀತಿ ಆಗಿರ್ತದೆ ಹಂಗೆ ಹೇಳಿ ಯೂಟ್ಯೂಬ್ ನೋಡಿ ಕಲಿಯೋದೇ ಬೇರೆ ಆಗಿರ್ತದೆ ಸೊ ಇದ್ರ ಬಗ್ಗೆ ಎಂತ? ಒಳ್ಳೆಯ ಪ್ರಶ್ನೆ ಇದೊಂದು ಈಗ ಅದೊಂದು ಇದಾಯ್ತು ಎಂತ ಹೇಳಿ ಹೇಳ್ರೆ ಟ್ರೆಡಿಷನ್ ಹೇಳುವಂಗ ಇದು ಈ ಪ್ರತಿಭಾ ಕಾರಂಜಿ ಅಥವಾ ಬೇರೆ ಇದಕ್ಕೆ ಅದು ಟೀಚರ್ಸ್ ಗಳೇ ಈಗ ಸ್ಕೂಲಲ್ಲಿ ಟೀಚರ್ಸ್ ಗಳೇ ಹೇಳ್ತಾವಡ ಮಕ್ಕಳ ಕೆಲವು ಜನ ಹೇಳ್ರೆ ಯೂಟ್ಯೂಬ್ ನೋಡಿ ಕಲೀರಿ ಹೇಳಿ ಅದು ಖಂಡಿತ ಸರಿಯಾದ ಮೆಥಡ್ ಅಲ್ಲ ಹೇಳಿ ಹೇಳುದು ನಾನು ಎಂತ ಕೇಳ್ರೆ ಅದಲ್ಲಿ ಎಂತ ತಪ್ಪಿತ್ತು ಈಗ ಗುರು ಇದ್ದರೆ ಮಾತ್ರ ಅದರ ಒಂದು ಕರೆಕ್ಟ್ ಆಗಿ ಕರೆಕ್ಷನ್ ಮಾಡ್ಲಾಗುತ್ತೆ ಯೂಟ್ಯೂಬ್ ಇಲ್ಲಿ ನೋಡಿ ಕಲ್ತದ್ದು ಕಲಿಯುವ ಲಾಗಾಳಿ ಹೇಳುದಲ್ಲ ನಾವು ಪಾಸಿಟಿವ್ ತಕೊಂಬಲಕ್ಕು ಬಟ್ ಯೂಟ್ಯೂಬ್ ನೋಡಿಯೇ ಡಾನ್ಸ್ ಕಲಿಯುವಂತದ್ದಿದ್ದಲ್ಲ ಅದು ಒಳ್ಳೆಯ ಮೆಥಡ್ ಅಲ್ಲ ಹೇಳಿ ನನ್ನ ಅಭಿಪ್ರಾಯ ಅಂತ ಕೇಳಿದ್ರೆ ಕರೆಕ್ಷನ್ ಎಲ್ಲಿ ಆವತ್ತು ಅಲ್ಲಿ ಕರೆಕ್ಷನ್ ಆಗುತ್ತಿಲ್ಲಲ್ಲ ಜಸ್ಟ್ ಬಟ್ಟೆ ಇಳಿಸಲಕ್ಕು ಅದಲ್ಲಿ ಇಪ್ಪದರ ನಾವು ಬಟ್ಟೆ ಇಳಿಸಿ ಮಾಡ್ಲಕ್ ಬಿಟ್ರೆ ಕರೆಕ್ಷನ್ಸ್ ಯಾವ್ದು ಆಗುತ್ತಿಲ್ಲ ಅದ ಕಾರಣ ಆ ಮೆಥಡ್ ಅದು ರಾಂಗ್ ಮೆಥಡ್ ಹೇಳಿ ನನ್ನ ಅಭಿಪ್ರಾಯ. ಇನ್ನೀಗ ಆತು ಹೆಂಗ ಕಲ್ತ್ಯ ವಿದ್ವತ್ ಆತು ಆದರೆ ಕ್ಲಾಸ್ ಮಾಡ್ಲೆ ಎನ್ನ ಕೈಲಿ ಎಡಿತಿಲ್ಲೇ ಹೇಳುವಕ್ಕೆ ನಿಂಗಳ ಉತ್ತರ ಎಂತರ ಯಾವ ರೀತಿಯ ಸಹಾಯ ನಿಂಗಳ ಸ್ಟೂಡೆಂಟ್ಸ್ಗೆ ಈ ನೃತ್ಯೋಪಾಸನ ಎಂಬುದು? ಇದು ಹೇಳ್ರೆ ಈಗ ಅದೇ ಕಳೆದ ವರ್ಷವೇ ಈಗ ಹೇಳ್ತಾರೆ ಒಂದು 3-4 ಜನರದ್ದು ವಿದ್ವತ್ ಆತು ನಾನು ಅವರ ಹತ್ರ ಹೇಳಿದೆ ಏನದು ಯಾವತ್ತು ಆನೆಂತಳಿ ಹೇಳ್ರೆ ಹೆಚ್ಚಾಗಿ ನಾನು ಚೂರು ಲೇಡೀಸ್ ಪರಾಳಿ ಹೇಳಕ್ಕು ಹೇಳ್ರೆ ನಮ್ಮ ಕಾಲ ಮೇಲೆ ನಾವು ನಿಲ್ಲೆಕ್ಕು ಹೇಳಿ
ಹ್ಮ್ ಆ, ಯಾವತ್ತು ನಾವು ಇನ್ನೊಬ್ಬಂಗೆ ಡಿಪೆಂಡ್ ಅಪ್ಪಲ್ಲ ಆಗಾಳೆ ಅನ್ ಮಕ್ಕಳಿಗೆ ಹೇಳಿದ್ದದರ ಯಾವಾಗ್ಲೂ ಹೆಚ್ಚಾಗಿ ಡಾನ್ಸ್ ಇಲ್ಲಿ ಆ ಎಂತ ಹುಡುಗಿಯರ ಇಪ್ಪ ಕಾರಣ ಈ ಮಾತಿನ ಹೆಚ್ಚು ಹೇಳ್ತಾ ಇರ್ತ ಮಕ್ಕಳಿಗೆ ನಿಂಗಳ ಕಾಲ್ನ ಮೇಲೆ ನಿಲ್ಲೆಕ್ಕೊಡೆ ಅದು ಡಾನ್ಸ್ ಒಡೆ ಅಲ್ಲ ಯಾವುದೇ ಫೀಲ್ಡ್ ಆದರೂ ನಾನು ಹೇಳುವಂತದ್ದು ಮಕ್ಕಳಿಗೆ ನಿಂಗಳ ಇದರ ಮೇಲೆ ನಿಲ್ಲೆಕ್ಕು ನಿಂಗ ಹೇಳಿ ಡಿಪೆಂಡೆಂಟ್ ಅಪ್ಪಲಾಗ ಯಾರಿಂಗೋ ಹೇಳಿ ಹಂಗೆ ಡಾನ್ಸ್ ಈಗ ಕೆಲವು ಜನ ಅದೇ ವಿದ್ವತ್ತಾದ ಕೂಡಲೇ ಆಕ್ಚುಲ್ ಆಗಿ ಸುಮಾರು ಜನ ಲಾಸ್ಟ್ 3 ಜನ ಮೂರ್ನಾಲ್ಕು ಜನಕ್ಕಿದ್ದವು ಅದರಲ್ಲಿ ಎಲ್ಲರಿಗೂ ನಾನು ಹೇಳಿದ್ದೆ ನಿಂಗ ಮಾಡಿ ಕ್ಲಾಸ್ ಅದಕ್ಕೆ ಬೇಕಾದಂತ ಸಪೋರ್ಟ್ ಹೇಳಿದ್ರೆ ಪುನಃ ಶುರುವಿಂದ ಅವಕ್ಕೆ ರಿಕಾಲ್ ಮಾಡುವಂತ ದಿಕ್ಕು ಅಥವಾ ಅವು ಪುನಃ ಕ್ಲಾಸ್ ತಕೊಂಬಂತ ದಿಕ್ಕು ಎಲ್ಲ ಹ್ಮ್ ರೀತಿಯೂ ಅದಕ್ಕೆ ನಾನು ಸಪೋರ್ಟ್ ಖಂಡಿತ ಮಾಡ್ತೆ ಈಗ ಆ ಸುಮಾರು ಕಡೆ ಕ್ಲಾಸ್ ಓಪನ್ ಆದ್ರೆ ಅದಕ್ಕೆ ನಿಂಗೆ ಗೊಂತಿಕ್ಕದು ಆ ಹ್ಮ್ ಅದೇ ಈಗ ಶ್ರದ್ಧಾ ಹೇಳಿ ಅದು ನೃತ್ಯ ಹ್ಮ್ ಭೂಷಿಣಿ ಕಲಾಶಾಲೆಯಲ್ಲಿ ಹೇಳಿ ಶಿಶಿಲಲ್ಲಿ ಮಾಡ್ತಾ ಇದ್ದು ಸ್ವಾತಿ ಮುರಳಿ ಪಾಲ್ಘಾಟಿಲಿ ನೃತ್ಯೋಹಮ್ಮಳಿ ಹೇಳುವ ಡಾನ್ಸ್ ಕ್ಲಾಸ್ ಮಾಡ್ತಾ ಇದ್ದು ಹ್ಮ್ ಮಧುರಾ ಪ್ರಶಾಂತ್ ಬೆಂಗಳೂರಿಲ್ಲಿ ನೃತ್ಯಾರ್ಣವ ಹೇಳುವ ಆ ಇದು ಕ್ಲಾಸ್ ಮಾಡ್ತಾ ಇದ್ದು ಮತ್ತೆ ನಿರೀಕ್ಷಾ ಹೇಳಿ ಕಡಬಲ್ಲಿ ಅದು ಕ್ಲಾಸ್ ಮಾಡ್ತಾ ಇದ್ದು ಹಿಂಗೆ ಬೇರೆ ಬೇರೆ ಗೌತಮಿ ಅನುದೀಪಳ್ಳಿ ಹೇಳಿ ನನ್ನ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್ ಅದು ಲಾಸ್ಯ ಹೇಳುವ ಡಾನ್ಸ್ ಕ್ಲಾಸ್ ನ ಬೆಟ್ಟಂಪಾಡಿಲಿ ಮಾಡ್ತಾ ಇದ್ದು ಹಿಂಗೆ ತುಂಬಾ ಮಕ್ಕಳು ಇದ್ದವು ಹಿಂಗೆ ಹೇಳಿದ್ರೆ ನಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಅವು ಮುಂದೆ ಬಪ್ಪಲೆ ಇದಾವ್ತು ಹಾಗೆ ಮತ್ತೆ ನಿಶಾ ಹೇಳಿ ಮಡಂತಿಯಾರಲ್ಲಿ ಅದುದೇ ಕ್ಲಾಸ್ ಮಾಡ್ತಾ ಇದ್ದು ನಿಯತಿ ನೃತ್ಯ ಕೇಂದ್ರ ಹೇಳಿ ಹಂಗೆ ಸುಮಾರು ಚೆನ್ನಾಗಿದ್ದವು ಸುಮಾರು ಜನಕ್ಕೆ ಈಗ ನಿಂಗ ಆಲ್ರೆಡಿ ಹೇಳಿದ್ದಕ್ಕೆ ನನ್ನ ನೆನಪಾತು ಬಾಯ್ಸ್ ಗರ್ಲ್ಸ್ ನಂಗೆ ಮಾಡ್ತಾವು ಭರತನಾಟ್ಯ ಕಲಿವಾಗ ಹೇಳಿ ಹೇಳಿದ್ರೆ ಅವಕ್ಕೆ ಒಟ್ಟು ಅನ್ಸುದು ಅದು ಗರ್ಲ್ಸ್ ಗೆ ಮಾತ್ರ ಮಾತ್ರ ಸೀಮಿತವಾದ ಒಂದು ಡ್ಯಾನ್ಸ್ ಹೇಳಿ ಹಂಗೇಳಿ ಅದೇ ಖಂಡಿತ ಸುಮಾರು ಜನ ಇದ್ದವು ಇಲ್ಲೇ ಹೇಳಿ ಅಲ್ಲ ಕಾಂಟ್ರವರ್ಷಿಯಲ್ ಪ್ರಶ್ನೆ ಅಂತೂ ಖಂಡಿತ ಅಲ್ಲ ಆನ್ ಕೇಳ್ತಾ ಇರ್ತದು ಇದಕ್ಕೆ ನಿಂಗಳ ಉತ್ತರ ಎಂತ ಹೇಳಿದ್ರೆ ಕೆಲವು ಹೇಳ್ತವೆ ಎಂತರ ಹೇಳಿದ್ರೆ ಆ ಹುಡುಗ ಟೀಚರ್ ಇಂದ ಕಲ್ತರೆ ಸರಿ ಮಾಡ್ತಾವು ಹೇಳಿ ಇದ್ರ ಬಗ್ಗೆ ಅಭಿಪ್ರಾಯ ಇಲ್ಲ ನಾವ್ ಅದರ ಹೇಳಿದ್ರೆ ಅವರ ಟ್ರೈನ್ ಮಾಡುದಲ್ಲಿ ಇಪ್ಪದುಳೆ ನನ್ನ ಅನ್ಸಿಕೆ ಈಗ ಎನ್ನತ್ರ ಇದ್ದವೀಗ ಸುಮಾರು ಜನ ಮಾಣ್ಯಂಗ ಕಲಿತಾ ಇದ್ದವು ಬಟ್ ಅವು ಯಾರದೇ ಹೇಳ್ರೆ ಆ ಶೈನೆಸ್ ಅದು ತೋರ್ಸುತ್ತವಿದೆ ಅದ ಕಾರಣ ನಾವು ಟ್ರೈನ್ ಮಾಡುದಲ್ಲಿ ಇಪ್ಪದು ಮತ್ತೆ ಕೆಲವು ಸತಿ ಆ ಮಕ್ಕಳ ನೇಚರೇ ಹಂಗಿರ್ತು ಅಥವಾ ಅದು ಎಂತದ ಅವು ಹುಡುಗಿಯರು ನೋಡಿ ಹಂಗೆ ಕಲಿತವೆ ಅಂತ ಗೊತ್ತಿಲ್ಲ ನನಗೆ ಬಟ್ ಎನ್ನತ್ರ ಇಪ್ಪ ಯಾವ ಸ್ಟೂಡೆಂಟ್ ಇದೆ ಬಾಯ್ಸ್ ಇದ್ದವು ಸುಮಾರು ಜನ ಬಟ್ ಯಾರದೇ ಆ ರೀತಿ ಆ ನೇಚರ್ ತೋರ್ಸುತ್ತವಿಲ್ಲೇ ಅದು ನಾವು ಟ್ರೈನ್ ಸೊ ಮಾಡೋದಲ್ಲಿ ಇಪ್ಪದೋಳಿ ಎನ್ನ ಅನಿಸಿಕೆ ಅದೇ ನಿಂಗೆ ಫಸ್ಟ್ ಹಿಂಗೆ ಆಲ್ರೆಡಿ ಈಗ ಹೇಳಿದೆ ಹೇಳಿದ್ರೆ ಹಸ್ಬೆಂಡ್ ಸಪೋರ್ಟ್ ಮಾಡಿದವು ಹಿಂಗೆ ಮಾಡು ಹೇಳಿ ಹೀಗೆ ಸಪೋರ್ಟ್ ಮಾಡುವಾಗ ಅದೇ ಈಗ 20 years ಬ್ಯಾಕ್ ಪ್ಯಾಷನ್ ಪ್ರೊಫೆಷನ್ ತಪ್ಪದು ಅಷ್ಟು ಸುಲಭ ಇರ್ತಿದ್ದಿಲ್ಲ ಆ ತಪ್ಪು ಮದ್ವೆ ಆದ ಮತ್ತೆ ಅಂತೂ ಖಂಡಿತ ಖಾಲಿ ಗಂಡನ ಮಾತು ಮಾತ್ರ ಅಲ್ಲ ಅತ್ತೆ ಮಾವನು ಅಂತ ಹೇಳ್ತಾವ್ ಹೇಳುವ ಆಲೋಚನೆ ಇದೆ ಹಿಂಗಿಪ್ಪಾಗ ನಿಂಗಳ ಮನೆಯ ಸಪೋರ್ಟ್ ಹೇಗೆ ಆ ವಿಷಯಲ್ಲಿ ನಾನು ತುಂಬಾ ಲಕ್ಕಿ ಹೇಳಿ ಹೇಳಕ್ಕು ಅಪ್ಪನ ಮನೇಲಿ ಹೆಂಗೂ ಸಪೋರ್ಟ್ ಸಿಕ್ಕಿತ್ತು ಹೇಳ್ರೆ ಅಪ್ಪ ಅಮ್ಮ ಮತ್ತೆ ನನ್ನ ಅಣ್ಣಂದ್ರಿಬ್ರು ಅವು ಕೂಡ ಅದು ನನಗೆ ಈ ಡಾನ್ಸ್ ಅಥವಾ ಸಂಗೀತ ಯಾವುದೇ ಇದಕ್ಕೂ ಅದ್ರಲ್ಲಿ ನನಗೆ ಅಭಿರುಚಿ ಬರಕೊಳ್ಳಿ ಹೇಳ್ರೆ ಮುಖ್ಯವಾಗಿ ಅಪ್ಪನದೇ ಅಣ್ಣಂದ್ರದೇ ಕಾರಣ ಎಂತ ಕೇಳಿದ್ರೆ ನಾನು ಸಣ್ಣಗಿಪ್ಪಗಳೇ ಬೇರೆ ಬೇರೆ ಇಲ್ಲಿ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನವರಾತ್ರಿ ಉತ್ಸವ ಹಿಂಗೆ ಆಗ್ತಾ ಇದ್ದದಕ್ಕೆಲ್ಲ ಎನ್ನ ಅಣ್ಣಂದ್ರು ಹೇಳಿ ದೊಡ್ಡ ಅಣ್ಣ ಮಂಜುನಾಥ್ PS ಹೇಳಿ ಅವು ಇಂಜಿನಿಯರ್ ಆಗಿ ಇದ್ದವು ಸಣ್ಣಣ್ಣ ಡಾಕ್ಟರ್ ಕೃಷ್ಣಕುಮಾರ್ PS ಹೇಳಿ ಫಿಲೋಮಿನಾ ಕಾಲೇಜಿನ ಈಗ ನಿವೃತ್ತ ಉಪ ಪ್ರಾಂಶುಪಾಲ ಅವೆಲ್ಲರೂ ಎನ್ನ ಸಣ್ಣಗಿಪ್ಪಗಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಕಾರಣ ನನಗೆ ಈ ಅಭಿರುಚಿ ಡಾನ್ಸಿನ ಅಭಿರುಚಿ ಬೆಳವಲೆ ಕಾರಣ ಆಯ್ತು ನನಗೆ ಹಾಗೆ ಮುಂದೆ ಆತ್ಮಭೂಷಣನ ಮದುವೆ ಆದವು ಯಜಮಾನ್ರು ಅವು ತುಂಬಾ ಈಗಳು ಅಷ್ಟೇ ಅವರ ಸಪೋರ್ಟ್ ಇಲ್ಲದ್ರೆ ಈ ಮಟ್ಟಕ್ಕೆ ಬಪ್ಪಲು ಸಾಧ್ಯವೇ ಇಲ್ಲ ಅಂತ ಕೇಳಿದ್ರೆ ಈ ಡಾನ್ಸ್ ಫೀಲ್ಡ್ ಅಲ್ಲಿ ಹೇಳ್ರೆ ಹೆಂಗ ಎಷ್ಟೋ ಹೊತ್ತಿಗೆ ಹೋತು ಬತ್ತು ಅಥವಾ ಈ ಪ್ರೋಗ್ರಾಮ್ ಮುಗಿದು ಬಪ್ಪ ಅಂತದ್ದು ಇರುಳು 1 ಗಂಟೆ 2 ಗಂಟೆ ಆಯ್ತು ಮರದಿನ ಪುನಃ ಆ ಹೇಳ್ರೆ ರುಟೀನ್ ಇದು ತುಂಬಾ ಕಷ್ಟ ಇದ್ದದು ಹೇಳಿದಷ್ಟು ನಾವು ಬಾಯಿಲಿ ಹೇಳಿದಷ್ಟು ಸುಲಭ ಇಲ್ಲ ಬಟ್ ಅವು ಯಾವತ್ತು ಒಂದು ದಿನ ಕೂಡ ಎಂತಕ್ಕಿದು ಹಿಂಗೆ ಆ ರೀತಿ ಪ್ರಶ್ನೆ ಮಾಡಿದ್ದವಿಲ್ಲ ಪ್ರತಿದಿನ ನನಗೆ ಸಪೋರ್ಟ್ ತುಂಬಾ ಹೇಳ್ರೆ ನೀನ್ ಮಾಡು ನಿನಗಾವತ್ತು ಹೇಳಿ ಇನ್ನು 4-5 ಪ್ರೋಗ್ರಾಮ್ ಮಾಡು ಕ್ಲಾಸ್ ಮಾಡು ಹೇಳುದಷ್ಟೇ ಬಿಟ್ರೆ ಮಾಡೇಡಾಳಿ ಒಂದು ದಿನವೂ ಹೇಳಿದಿಲ್ಲ ಅದು ಸಣ್ಣ ವಿಷಯ ಅಲ್ಲ ಹೇಳಿ ನಾನು ಹೇಳುದು ಮತ್ತೆ ಇನ್ನೊಂದು ಅತ್ತೆ ಮಾವ ಮತ್ತೆ ಮೈದುನಂದ್ರು ಈ ಸಪೋರ್ಟ್ ಇದ್ದ ಕಾರಣವೇ ನಾನಿಂದು ಈ ಮಟ್ಟಕ್ಕೆ ಬೆಳವಲೆ ಕಾರಣ ಅಂತೇಳಿ ಹೇಳಕ್ಕು ಅತ್ತೆ ಶಂಕರ್ ಹೇಳಿ ಮಾವ ಈಗ ಇಲ್ಲ ತೀರಿ ಹೋಯ್ದವು ರಾಮ್ ಭಟ್ ಹೇಳಿ ಅವು ಕೂಡ
ಮತ್ತೆ ಮೈದುನಂದ್ರು ಆ ದೊಡ್ಡ ಮೈದುನ ಶಿವಪ್ರಸಾದ್ ಅಲ್ಲಿ ಹೇಳಿ, ನೆಕ್ಸ್ಟ್ ರಾಧೇಶ್ ಹ್ಮ್ ಅಟ್ಲಾರೋಳಿ ಹೇಳಿ, ಆ ಕೊನೆಯ ಹ್ಮ್ ಮೈದುನ ಡಾಕ್ಟರ್ ವಿಷ್ಣುಕುಮಾರ್ ಅಲ್ಲಿ ಹೇಳಿ. ಈ 3 ಜನ ಮೈದುನಂದ್ರು ಕೂಡ ಈ ಪ್ರೋಗ್ರಾಮಿಂಗ್ ಹೋಪ ಟೈಮ್ ಹೇಳ್ರೆ ಮಕ್ಕಳ ಈಗ ವ್ಯಾನಲ್ಲಿ ಕರ್ಕೊಂಡು ಹೋಗೋದಿಕ್ಕೋ ಅಥವಾ ಅಲ್ಲಿ ಸ್ಟೇಜ್ ಅಲ್ಲಿ ತುಂಬಾ ಕೆಲಸಂಗ ಇರ್ತೀಗ, ಬ್ಯಾನರ್ ಹಾಕುದರಿಂದ ಹಿಡಿದು ಸುಮಾರು ಕೆಲಸಂಗ ಇರ್ತು. ಆ ಎಲ್ಲ ವಿಷಯಕ್ಕೂ ಕೂಡ ಇವು 3 ಜನ ಮೈದುನಂದ್ರು ಕೂಡ ನನಗೆ ಒಳ್ಳೆ ಸಪೋರ್ಟ್ ಇಪ್ಪ ಕಾರಣ ಈ ರೀತಿ ಆ ಆತೋಳಿ ಹೇಳಿ. ಮತ್ತೆ ಇವರ ತಂಗೆಕ್ಕಳದು ಈಗ ಒಂದು ಕಾರ್ಯಕ್ರಮ ಇದ್ದರೆ ಆ ಎಂತದು ಇವರ ಈಗ ಮಾಮೂಲಿ ನಾವು ನೋಡುವಂತದ್ದು ಹೆಂಗ್ ಹೇಳಿದ್ರೆ, ಓ ಇವರದ್ದು ಡಾನ್ಸ್ ಯಾವಾಗ್ಲೂ ಇರ್ತದೆ ಎಂತರ ಎಂತ ಈ ಪ್ರೋಗ್ರಾಮಿಂಗ್ ಬಪ್ಪದೊಳಿ, ಬಟ್ ಹಾಂಗಲ್ಲ. ಇವರ ತಂಗೆಕ್ಕ ಇಬ್ರಿದ್ದವು, ಒಂದು ಪೆರ್ಲಲ್ಲಿ ಇಪ್ಪದು ವಿಜಯಶ್ರೀ ಹೇಳಿ ಅವು ಅವರ ಮನೆಯವು, ಹಾಗೆ ಗಾಯತ್ರಿ ಹೇಳಿ ಇನ್ನೊಂದು ತಂಗೆ, ರಾಮಚಂದ್ರ ಭಟ್ಟಳ್ ಅವರ ಯಜಮಾನ್ರು ಅವು. ಹಂಗೆ ಪ್ರತಿ ಎಂತದು ಕಾರ್ಯಕ್ರಮ ಈಗ ವಾರ್ಷಿಕೋತ್ಸವ ಎಲ್ಲ ಇದ್ದರೆ ಅವು ಎಲ್ಲರೂ ಇಡೀ ಫ್ಯಾಮಿಲಿ ಬಂದು ಕೂರ್ತವು. ಅದು ನಿಜವಾಗಿ ನನಗೆ ಒಂದು ಬ್ಲೆಸ್ಸಿಂಗ್ಸ್ ಹೇಳಿ ಹೇಳಕ್ಕು ಹೇಳ್ರೆ ಸಪೋರ್ಟ್ ಎಲ್ಲ ನಮ್ಮ ಹ್ಮ್ ಇಡೀ ಫ್ಯಾಮಿಲಿ ಬಂದಪ್ಪಾಗ ನಮಗೆ ಒಂದು ಧೈರ್ಯ ಬತ್ತು. ಓ ಹೇಳ್ರೆ ನಮ್ಮ ಕಾರ್ಯಕ್ಕೂ ಅವು ಸಪೋರ್ಟ್ ಇದ್ದವಳು ಹೇಳುವಂತ ಒಂದು ಆ ಪ್ರೀತಿ ಇದ್ದಲ್ಲ, ಅದು ಎಲ್ಲ ಕುಟುಂಬದ ಅವು ಮಾತ್ರ ಹೇಳಿ ಅಲ್ಲ, ತುಂಬಾ ಜನ ಎಲ್ಲರೂ ಎನ್ನ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗಳು ಕೂಡ ಸಪೋರ್ಟ್ ಇದ್ದವು. ಅದೊಂದು ಖುಷಿ. ನೆಕ್ಸ್ಟ್ ನೃತ್ಯೋಪಾಸನಕ್ಕೆ ಖಂಡಿತ 21 ವರ್ಷ ಅಂತೂ ಖಂಡಿತ ಒಂದು ಸಣ್ಣ ವಿಷಯ ಅಲ್ಲಲೇ ಅಲ್ಲ. ಆ 21 ವರ್ಷ ಆಯ್ತು. ಇನ್ನು ನೆಕ್ಸ್ಟ್ ನೃತ್ಯೋಪಾಸನದ ಯೋಜನೆಗ ಯೋಜನೆಗಳು ಹೇಳಿದ್ರೆ ಅದೇ ಈಗ ಇನ್ನೀಗ ಮುಂದೆ ನಾಡ್ದು ಡಿಸೆಂಬರ್ಲಿ ಈಗ ಒಂದು ದೊಡ್ಡ ಆ, ರಾಷ್ಟ್ರ ಮಟ್ಟದಲ್ಲಿ ಹೇಳಕ್ಕು ಹಾಗಿಪ್ಪ ಒಂದು ಕಾರ್ಯಕ್ರಮ ಏರ್ಪಡಿಸುತ್ತಾ ಇದೆ. ಬೇರೆ ಬೇರೆ ರೀತಿಯ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಯೋಜನೆ ಇದ್ದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋಳಿ ಹೇಳಿ ಗೊತ್ತಿಲ್ಲ. ಆ ಪ್ಲಾನ್ಸ್ ಸುಮಾರು ಇದ್ದು. ಖಂಡಿತ ಈಗಿನ ಜಗತ್ತಿಗೆ ಫೋಕಸ್ ಖಂಡಿತ ಇದ್ದು, ಆದರೆ ಸಿಕ್ಕುವ ಆಪರ್ಚುನಿಟಿಗ ಜಾಸ್ತಿ ಆಗ್ತಾ ಇದ್ದೇಳಿ ನನಗನ್ಸುತ್ತು. ಹಿಂಗಿಪ್ಪಾಗ ನಿಂಗ ಇನ್ನು ಮುಂದಿನ ಯುವಜನತೆಗೆ ಎಂತ ಹೇಳಿ ಇಷ್ಟಪಡ್ತೀನಿ? ಈಗ ಹೆಂಗಾಯ್ದೊಳ್ಳಿ ಹೇಳ್ರೆ ಎಲ್ಲ ಫಾಸ್ಟ್ ಫುಡ್ಡಿನ ಹಾಗೆ ಆಗಿಯೋ ಇದು ಕಲೆಯನ್ನು ಅಂತ ಹೇಳುವಂಗಿಪ್ಪದು ಹೇಳ್ರಿ. ಈ ನಮ್ಮ ಡಾನ್ಸ್, ಸಂಗೀತ ಅಥವಾ ಯಾವುದೇ ಲಲಿತ ಕಲೆಗೂ ಇಕ್ಕು ಅದು ಫಾಸ್ಟ್ ಫುಡ್ಡಿನ ಹಾಗೆ ಅಲ್ಲ ಹ್ಮ್ ಹೇಳ್ರೆ. ಟಪ ಟಪ ನಾವು ಅದಲ್ಲಿ ಸಾಧಿಸುದು ಹೇಳುವಂತದ್ದು ಕಷ್ಟ. ಈಗ ಮೆಂಟಾಲಿಟಿ ಜನಗಳದ್ದು ಹೆಂಗಾಯ್ದೊಳ್ರಿ, ಇಂದು ಡಾನ್ಸ್ ಕ್ಲಾಸಿಗೆ ಸೇರ್ಸುತ್ತವು, ನಾಳೆ ಅವು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಕು, ಅದರ ನಾಡ್ದು ರಂಗ ಪ್ರವೇಶ ಆಯಕು. ಈ ರೀತಿಯ ಮೆಂಟಾಲಿಟಿ ಪೇರೆಂಟ್ಸ್ ಗಳದ್ದು ಮಕ್ಕಳದ್ದು. ಕ್ಲಾಸಿಂಗ್ ಸೇರ್ಸೋಗಳೇ ಕೇಳ್ತಾವು, ಯಾವಾಗ ಎಕ್ಸಾಮ್ ಕಟ್ಸುತ್ತಿ, ಯಾವಾಗ ಸ್ಟೇಜ್ ಕೊಡ್ತಿ ಹೇಳಿ ಕೇಳ್ತಾವು. ಬಟ್ ಅದು ಅಲ್ಲ ಹೇಳಿ. ನಾವು ಎಂತ ಹೇಳಿದ್ರೆ ನಿರಂತರ ಸಾಧನೆ ಬೇಕು, ಇದಕ್ಕೆ ಪ್ರಾಕ್ಟೀಸ್ ಬೇಕು. ಆ ತಾಳ್ಮೆ ಈಗ ಕಮ್ಮಿ ಆಗ್ತಾ ಇದ್ದು. ಆ ಪ್ರಾಕ್ಟೀಸ್ ಎಂತ ಇದ್ದರೂ ನಾವು ಡೆಡಿಕೇಟೆಡ್ ಆಗಿ ಆ ಶಿಸ್ತಿಂದ ನಿಷ್ಠೆಯಿಂದ ಮಾಡ್ರೆ ಅದು ನಮ್ಮ ಕೈ ಹಿಡಿತೋಳಿ ಹೇಳುವಂತದ್ದು. ಇದು ಎಲ್ಲರಿಗೆ ಬತ್ತಿಲ್ಲ, ಬಂದದರ ನಾವು ಸಮರ್ಥವಾಗಿ ಅದರ ಬಳಸಿಕೊಳ್ಳೇಕು ಹೇಳಿ ಹೇಳ್ರೆ ನಾನು ಮಕ್ಕಳ ಹತ್ರ ಯಾವಾಗ್ಲೂ ಹೇಳಿದ್ದು, ನಿಂಗ ಎಷ್ಟು ಬಗ್ಗುತ್ತೀರೋ ಅಥವಾ ತಲೆ ಅದಕ್ಕೆ ಬಾಗುತ್ತೀರೋ ಕಲೆಗೆ ಅದಷ್ಟು ನಿಂಗಳ ಬೆಳೆಸುತ್ತು ಹೇಳಿ. ನಿಷ್ಠೆಯಿಂದ ಹ್ಮ್ ನಾವು ಮಾಡ್ರೆ, ಡೆಡಿಕೇಟೆಡ್ ಆಗಿ ಮಾಡ್ರೆ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಇದ್ದೋಳಿ ಹೇಳುವ ಇದು. ಮಕ್ಕಳು ಅಷ್ಟೇ ನಿಷ್ಠೆಯಿಂದ ಅದರ ಪ್ರಾಕ್ಟೀಸ್ ಮಾಡಿ ಅದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಇಂದಿಂದ ನಾಳೆಗೆ ಬಪ್ಪಂತದ್ದಲ್ಲ ಹೇಳುದರ ಪ್ರತಿಯೊಬ್ಬನು ನಾವು ಅರ್ಥ ಮಾಡಿಕೊಳ್ಳೆಕು ಹೇಳಿ. ಪ್ರಾಕ್ಟೀಸ್ ಅಂಡ್ ಪೇಶನ್ಸ್ ಇಂಪಾರ್ಟೆಂಟ್. ಪೇಶನ್ಸ್, ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ಪೇರೆಂಟ್ಸಿಂಗೂ ತಾಳ್ಮೆ ಬೇಕು. ಕ್ಲಾಸಿಂಗ್ ಹಾಕಿದ ಕೂಡಲೇ ಪ್ರೋಗ್ರಾಮ್ ಅಲ್ಲಿ ಇದು ಬಯಸಲಾಗ, ಮಕ್ಕಳಿಗೂ ಅಷ್ಟೇ ಆ ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ಖಂಡಿತ ಅದು ಒಂದು ದಿನ ಅದು ನಮ್ಮ ಎತ್ತರಕ್ಕೆ ಕೊಂಡೊಯ್ತು ಹೇಳಿ. ಹಾಗೆ ಪ್ರತಿಯೊಂದು ಪ್ಲಾನ್ಸಿಂಗು ಆಲ್ ದ ಬೆಸ್ಟ್ ಹೇಳಿ ಹೇಳ್ತಾ, ಎಲ್ಲಾ ಪ್ಲಾನ್ಸ್ಗಳು ಸಕ್ಸಸ್ ಆಗಲಿ ಹೇಳಿ ಹೇಳ್ತಾ, ಖಂಡಿತ ಅರ್ಧ ಗಂಟೆ ಟೈಮ್ ನನಗೆ ಕೊಟ್ಟಿದ್ದಿ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಿ. ತಪ್ಪಂತಹ ಇನ್ನೂ ಹೆಚ್ಚು ಸ್ಟೂಡೆಂಟ್ಸ್ ಬರ್ಲಿ ನಿಂಗಳ ಕೈಲಿ ಕಲಿವಾಂಗಾಗಲಿ ಹೇಳಿ ಹೇಳ್ತಾ, ಥ್ಯಾಂಕ್ ಯು ನಿಮಗೆ.